ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬರ ಪರಿಹಾರ ಬದಲು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸರ್ಕಾರ ನಿರತ, ಸಿಟಿ ರವಿ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ. AICC ಇಂದಲೇ ಬೆಂಬಲ ಆಧಾರದಲ್ಲಿ ನೇಮಕ, ತೋಟ ಶ್ರೀನಿವಾಸ್. ಬರಗಾಲ ಹಿನ್ನೆಲೆ ಜಿಲ್ಲೆ ರೈತರು ಗುಳೆ ಹೋಗುತ್ತಿರೋ ವಿಚಾರ. ರಾಜ್ಯ ಸರ್ಕಾರ ವಿರುದ್ಧ ಸಿಟಿ ರವಿ ಆಕ್ರೋಶ. ಜುಲೈ 29 ಮತ್ತು 30ರಂದು ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಗುರುಪೂರ್ಣಿಮೆ ಮಹೋತ್ಸವ. ಶೈಕ್ಷಣಿಕ ನೆರವು ಯೋಜನೆ ಘೋಷಣೆ, ಸಾಯಿ ಕಿರಣ್ ಆದೋನಿ. ಕೃಷಿ ಪದವೀಧರರ ನೇಮಕಾತಿಗೆ ಅವೈಜ್ಞಾನಿಕ ನೀತಿ ವಿರೋಧಿಸಿ ರೈತ ಸಂಘ ವಿದ್ಯಾರ್ಥಿಗಳಿಂದ ರಸ್ತೆ ತಡೆ. ಬಿಚಾಲಿ ಕ್ಯಾಂಪಿನ ನಿರಾಶ್ರಿತ ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತ ಚರ್ಚ್ ನಿರ್ಮಾಣ, ತೆರವಿಗೆ ಗ್ರಾಮಸ್ಥರ ಆಗ್ರಹ. ನಮ್ಮ ಕರ್ನಾಟಕ ಸೇನೆ ಅಧ್ಯಕ್ಷ ಬಸವರಾಜ ಪಡಕೋಣೆ ವಿರುದ್ಧ ಮಾನವೀಯ ನೆಲೆಯಲ್ಲಿ ಬಿಡುಗಡೆಗೆ ಆಗ್ರಹಿಸಿ ಮನವಿ. ಮತ್ತು ಡಾಕ್ಟರ್ ಅಬ್ದುಲ್ ಕಲಾಂ ಸೇವಾ ಸಂಸ್ಥೆ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ. ಸರ್ಕಾರ ಈ ಬಗ್ಗೆ ಟಾಸ್ಕ್ ಫೋರ್ಸ್ ರಚನೆ ಮಾಡಬೇಕು. ಉಳಿದ ಸಂಗತಿಗಳನ್ನು ಬದಿಗಿಟ್ಟು ಬರಪೀಡಿತ ಕುರಿತು ಕ್ರಮ ವಹಿಸಬೇಕು. ಸಿಎಂ ಖುದ್ದು ಬರಪೀಡಿತ ಪ್ರದೇಶಗಳ ಬಗ್ಗೆ ನಿತ್ಯ ವರದಿ ಪಡೆಯಬೇಕು. ಕೇಂದ್ರದ ವಿಬಿಜಿ ರಾಮ್ಜಿ ಅಡಿ 120 ದಿನ ಕೆಲಸ ಕೊಡೋ ಅವಕಾಶ ಇದೆ. ಗೂಳೆ ಹೋಗೋರಿಗೆ ಅದರಲ್ಲಿ ಕೆಲಸ ಕೊಡಬೇಕು. ರಾಜಕೀಯ ಬದಿಗೊತ್ತಿ ಇದನ್ನು ಅನುಷ್ಠಾನ ಮಾಡಬೇಕು. ದುರ್ದೈವದ ಸಂಗತಿ ಎಂದರೆ ಬರ ಪರಿಹಾರದ ನೇತೃತ್ವ ವಹಿಸಬೇಕಿದ್ದ ಆಡಳಿತ ಪಕ್ಷದ ಶಾಸಕರುಗಳು ತಮ್ಮ ಬರ ನೀಗಿಸಲಿಕ್ಕೆ ದೆಹಲಿಗೆ ಹೋಗಿ ಬೀಡು ಬಿಟ್ಟಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಮೂಕ ಪ್ರಾಣಿಗಳ ಸ್ಥಿತಿ ಏನು? ಬರಪೀಡಿತ ತಾಲೂಕು ಅಂತ ಘೋಷಿಸಬೇಕು. ಸರ್ಕಾರ ಆದ್ಯತೆ ಬರ ಆಗಬೇಕು. ಈ ಭಾಗದಲ್ಲಿ 2 ಬಾರಿ ಬಿತ್ತನೆ ಮಾಡಿದರೂ ಬೆಳೆ ಸರಿಯಾಗಿ ಬರುತ್ತಿಲ್ಲ. ಮಳೆ ಬಂದರೂ ಮತ್ತೆ ಬೆಳೆ ಬರುತ್ತೆ ಅನ್ನೋ ವಿಶ್ವಾಸ ಇಲ್ಲ. ಸರ್ಕಾರ ಬರದ ಬಗ್ಗೆ ಮಾತನಾಡುತ್ತಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲ. ಜಾನುವಾರುಗಳ ಸುರಕ್ಷತೆಗೆ ಆದ್ಯತೆ ನೀಡಬೇಕು ಎಂದು ಆಗ್ರಹಿಸಿದರು. ಮಾನಪ್ಪ ವಜ್ಜಲ್ ಅವರು ಮತ್ತು ರಾಯಚೂರಿನ ಶಾಸಕರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಅವರು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಅಮರನಾಥ್ ಪಾಟೀಲ್ ಮತ್ತು ಚೀಫ್ ವಿಪ್ ನಮ್ಮ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಶಾಸಕರು ದೊಡ್ಡನಗೌಡ ಪಾಟೀಲ್ ಅವರು, ಅದರ ಜೊತೆಗೆ ನಮ್ಮ ಮಾಜಿ ಶಾಸಕರು, ಸಂಸದರು, ಕರಿಯಪ್ಪನವರು ಎಲ್ಲರೂ ಒಟ್ಟಿಗೆ ಸೇರಿಸ್ಕೊಂಡು ನಾವು ಇಲ್ಲಿ ಬಂದಿದ್ದೇವೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಬರಪೀಡಿತ ಪ್ರದೇಶಗಳ ಅಧ್ಯಯನ ಮಾಡಿ ತಕ್ಷಣ ಸರ್ಕಾರ ಯಾವ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಅದಕ್ಕೋಸ್ಕರ ಬಂದಿದ್ದೀವಿ. ಇವತ್ತು ನಾವು ಲಕ್ಷ್ಮೀಪತಿ ಶೆಟ್ಟರ ಹೊಲವನ್ನು ನಾವು ನೋಡಿದ್ವಿ. ಅವ್ರು ಹೇಳಿದರು, ತೊಗರಿ ಬೆಳೆ ಬಿತ್ತನೆ ಮಾಡಿದ್ವಿ,
ಈಗ ತೊಗರಿ ಬೆಳೆ ಕೈಗೆ ಬರಲಿಲ್ಲ, ಅದನ್ನು ಮತ್ತೆ ಹರಗಿ ಈಗ ನಾವು ಸಜ್ಜೆ ಬಿತ್ತನೆ ಮಾಡಿದ್ದೀವಿ. ಮಳೆ ಬಂದರೆ ಸಜ್ಜೆ ಅರ್ಧನಾರು ಕೈಗೆ ಬರುತ್ತೆ. ತೊಗರಿ ಅಂತೂ ನಾವು ಮರ್ತು ಬಿಡಬೇಕು, ಇಷ್ಟೊತ್ತಿಗೆ ಆಳೆ ಹತ್ರ ಬರಬೇಕಾಗಿತ್ತು ಅನ್ನೋ ಮಾತನ್ನು ಅವ್ರು ಹೇಳಿದರು. ಇದಕ್ಕಿಂತ ಮುಂಚೆ ಇನ್ನೊಂದೊಬ್ಬರು ವೆಂಕನಗೌಡ ಅನ್ನೋರ ರೈತರ ಹೊಲಕ್ಕೆ ಹೋಗಿದ್ವಿ, ಅಲ್ಲೂ ಅದೇ ಪರಿಸ್ಥಿತಿ ಇದೆ. ಮಧ್ಯದಲ್ಲಿ ಸ್ವಲ್ಪ ಮಳೆ ಆದ ಕಾರಣದಿಂದಾಗಿ ಹಸಿರು ಕಾಣ್ತಾ ಇದೆ, ಆದರೆ ಬೆಳೆ ಬರುತ್ತೆ ಅನ್ನುವಂಥ ವಿಶ್ವಾಸ ಇಲ್ಲ. ಆ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಬರದ ಬಗ್ಗೆ ಮಾತಾಡ್ತಾ ಇದೆ, ಆದರೆ ಬರ ಪ್ರದೇಶದ ಜನರ ಬದುಕಿಗೆ ಆಸರೆ ಆಗುವ, ವಿಶ್ವಾಸ ತುಂಬುವ ಯಾವ ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಮಾತಾಡ್ತಾ ಇದ್ದಾರೆ, ನಿತ್ಯ ಮಾತಾಡ್ತಾ ಇದ್ದಾರೆ. ಈಗ ಜಿಲ್ಲೆಯಲ್ಲಿ ಸರ್ ಬರ 60% ಮಳೆ ಇಲ್ಲ ಅಂತ ಹೇಳ್ತಾ ಇದೆ. ಬಹುತೇಕ ಡ್ಯಾಮ್ಗಳು ಆಲಮಟ್ಟಿ, ಮಹಾರಾಷ್ಟ್ರದಲ್ಲಿ ಮಳೆ ಆದ ಕಾರಣಕ್ಕೆ ಆಲಮಟ್ಟಿಯಲ್ಲಿ ನಿರೀಕ್ಷಿತ ಪ್ರಮಾಣದ ಇಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರದ ಆದ್ಯತೆ ಯಾವುದು ಅಂದರೆ ಬರ. ದುರ್ದೈವ ಸಂಗತಿ ಏನು ಅಂದರೆ, ಬರ ಪರಿಹಾರದ ನೇತೃತ್ವ ವಹಿಸಬೇಕಾಗಿರ್ತಕ್ಕಂಥ ಆಡಳಿತ ಪಕ್ಷದ ಶಾಸಕರುಗಳು ತಮ್ಮ ಬರವನ್ನು ನೀಗಿಸ್ಕೊಳ್ಳೋದಕ್ಕೆ ದೆಹಲಿಗೆ ಹೋಗಿ ಬಿಡುಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರತಿಯೊಂದು ಪಕ್ಷದಲ್ಲಿಯೂ ಆಂತರಿಕ ಭಿನ್ನಾಭಿಪ್ರಾಯಗಳು ಸಾಮಾನ್ಯ. ಆದರೆ ರಾಯಚೂರಿನಲ್ಲಿ ಕಾಂಗ್ರೆಸ್ ಒಗ್ಗಟ್ಟಿನಿಂದ ಇದೆ. ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಗ್ರಾಮ ಮಟ್ಟದಿಂದ ಹಿಡಿದು ಬೂತ್ ಮಟ್ಟದವರೆಗೆ ಮತ್ತಷ್ಟು ಸದೃಢಗೊಳಿಸುವ ಉದ್ದೇಶದಿಂದ ದೇಶದಾದ್ಯಂತ ಸಂಘಟನಾ ಸೃಜನ್ ಅಭಿಯಾನವನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಸಂಘಟನಾ ಸೃಜನ್ ಅಭಿಯಾನದ ಎಐಸಿಸಿ ಜಿಲ್ಲಾ ಉಸ್ತುವಾರಿ ತೋಟ ಲಕ್ಷ್ಮೀಕಾಂತ್ ರಾವ್ ಹೇಳಿದರು. ಅವರು ಇಂದು ನಗರದ ಕಾಂಗ್ರೆಸ್ ಪಕ್ಷ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈ ಅಭಿಯಾನವು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ವೈಯಕ್ತಿಕ ಆಸಕ್ತಿ ಮತ್ತು ಮಾರ್ಗದರ್ಶನದಲ್ಲಿ ಆರಂಭಗೊಂಡಿದ್ದು, ಪಕ್ಷದ ಸಂಘಟನೆಯನ್ನು ತಳಮಟ್ಟದಿಂದ ಮರುಸಂಘಟಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದರು. ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷ ಜನಸೇವೆಯಲ್ಲಿ ಸಲ್ಲಿಸಿರುವ ಕೊಡುಗೆಗೆ ತಳಮಟ್ಟದ ಕಾರ್ಯಕರ್ತರ ಪರಿಶ್ರಮವೇ ಮೂಲ ಕಾರಣವಾಗಿದೆ. ಸರ್ಕಾರದಲ್ಲಿ ಇದ್ದಾಗಲೂ ಹಾಗೂ ಪ್ರತಿಪಕ್ಷದಲ್ಲಿ ಇದ್ದಾಗಲೂ ಕಾಂಗ್ರೆಸ್ ಪಕ್ಷದ ನಿಜವಾದ ಶಕ್ತಿ ಕಾರ್ಯಕರ್ತರೇ ಆಗಿದ್ದಾರೆ. ಆದ್ದರಿಂದ ಸಂಘಟನೆಯಲ್ಲಿ ಕಾರ್ಯಕರ್ತರಿಗೆ ಹೆಚ್ಚಿನ ಸ್ಥಾನಮಾನ ಮತ್ತು ನಿರ್ಧಾರ ಕೈಗೊಳ್ಳುವ ಅಧಿಕಾರ ನೀಡುವ ನಿಟ್ಟಿನಲ್ಲಿ ಈ ಅಭಿಯಾನ ರೂಪಿಸಲಾಗಿದೆ ಎಂದರು. ಇದುವರೆಗೆ ಸಂಘಟನೆಯ ವಿವಿಧ ಹುದ್ದೆಗಳ ನೇಮಕಾತಿ ನಡೆದಿದ್ದರೂ ಈ ಬಾರಿ ಪ್ರಕ್ರಿಯೆಯನ್ನು ಇನ್ನಷ್ಟು ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಡೆಸಲಾಗುತ್ತಿದೆ. ವಿಶೇಷವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಡಿಸಿಸಿ ಅಧ್ಯಕ್ಷರ ಆಯ್ಕೆಯನ್ನು ಕಾರ್ಯಕರ್ತರ ಅಭಿಪ್ರಾಯದ ಆಧಾರದ ಮೇಲೆ ನಡೆಸಲಾಗುವುದು. ಗ್ರಾಮ, ಬೂತ್, ಬ್ಲಾಕ್, ಜಿಲ್ಲಾ ಮಟ್ಟದ ಮುಖಂಡರು, ಹಿರಿಯರು ಹಾಗೂ ಕಿರಿಯರು ಸೇರಿದಂತೆ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಲಾಗುವುದು ಎಂದು ತಿಳಿಸಿದರು. ರಾಯಚೂರು ಜಿಲ್ಲೆಯ ಎಲ್ಲ ವಿಭಾಗಗಳಿಗೆ ಭೇಟಿ ನೀಡಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರನ್ನು ವೈಯಕ್ತಿಕವಾಗಿ ಭೇಟಿ ಮಾಡಲಿದ್ದೇವೆ. ಸಾಮೂಹಿಕ ಸಭೆಗಳ ಜೊತೆಗೆ 1-to-1 ಸಭೆಗಳಿಗೂ ಹೆಚ್ಚಿನ ಮಹತ್ವ ನೀಡಲಾಗುತ್ತಿದೆ. ಯಾವುದೇ ಕಾರ್ಯಕರ್ತರು ತಮ್ಮ ಅಭಿಪ್ರಾಯ, ಸಲಹೆ ಅಥವಾ ಅಸಮಾಧಾನವನ್ನು ಮುಕ್ತವಾಗಿ ನನ್ನೊಂದಿಗೆ ಹಂಚಿಕೊಳ್ಳಬಹುದು. ವೈಯಕ್ತಿಕ ಸಭೆಯಲ್ಲಿ ತಿಳಿಸಲಾದ ವಿಷಯಗಳನ್ನು ಸಂಪೂರ್ಣ ಗೌಪ್ಯವಾಗಿ ಇಟ್ಟುಕೊಂಡು ಯಥಾವತ್ತಾಗಿ ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿಸಲಾಗುವುದು ಎಂದು ಭರವಸೆ ನೀಡಿದರು. ಕಾಂಗ್ರೆಸ್ ಪಕ್ಷದ ಪ್ರಮುಖ ಗುಣಲಕ್ಷಣವೆಂದರೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸಮಾನ ಗೌರವ ನೀಡುವುದು. ಹುದ್ದೆ ಏನೇ ಇರಲಿ, ಪಕ್ಷದ ಸದಸ್ಯರಾಗಿರುವ ಯಾವುದೇ ಕಾರ್ಯಕರ್ತರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ. ಯಾವುದೇ ರೀತಿಯ ಹಿಂಜರಿಕೆ ಅಥವಾ ನಿರ್ಬಂಧ ಬೇಡ. ಕಾಂಗ್ರೆಸ್ ಸದಸ್ಯತ್ವ ಹೊಂದಿರುವ ಪ್ರತಿಯೊಬ್ಬರೂ ಅರ್ಜಿ ಸಲ್ಲಿಸಬಹುದು. ಅರ್ಜಿಯನ್ನು ನೇರವಾಗಿ ನನ್ನ ಬಳಿ ಸಲ್ಲಿಸುವ ಅವಕಾಶವೂ ಇದೆ ಎಂದು ತಿಳಿಸಿದರು. ಪಕ್ಷದ ಸಂಘಟನೆಯನ್ನು ಸಮರ್ಥವಾಗಿ ಮುನ್ನಡೆಸುವ ಕೊನೆಯ ಹಂತದ ಕಾರ್ಯಕರ್ತನ ಮಾತನ್ನು ಆಲಿಸಿ ಸ್ಪಂದಿಸುವ ಸಾಮರ್ಥ್ಯ ಹೊಂದಿರುವ ನಾಯಕನನ್ನೇ ಡಿಸಿಸಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುವುದು. ಯಾರ ಅಭಿಪ್ರಾಯವನ್ನು ನಿರ್ಲಕ್ಷಿಸಲಾಗುವುದಿಲ್ಲ. ಪ್ರತಿಯೊಬ್ಬರ ಅಭಿಪ್ರಾಯಕ್ಕೂ ಸಮಾನ ಗೌರವ ನೀಡಲಾಗುವುದು. ಕಾಂಗ್ರೆಸ್ ಕಾರ್ಯಕರ್ತರು ಯಾರನ್ನು ಬಯಸುತ್ತಾರೋ ಅವರನ್ನೇ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವುದೇ ಈ ಅಭಿಯಾನದ ಮೂಲ ಉದ್ದೇಶವಾಗಿದೆ ಎಂದು ಹೇಳಿದರು. ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಶಯವೂ ಇದೇ ಆಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಎಲ್ಲರನ್ನೂ ಜೊತೆಯಾಗಿ ಕೊಂಡೊಯ್ಯುವ ಸಮರ್ಥ, ಪ್ರಬಲ ಮತ್ತು ಸಂಘಟನಾ ಸಾಮರ್ಥ್ಯ ಹೊಂದಿದ ನಾಯಕರನ್ನು ಡಿಸಿಸಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವುದು ಈ ಅಭಿಯಾನದ ಗುರಿಯಾಗಿದೆ ಎಂದು ವಿವರಿಸಿದರು. ಯಾವುದೇ ರೀತಿಯ ಪಕ್ಷಪಾತಕ್ಕೆ ಅವಕಾಶವಿಲ್ಲ. ಪ್ರತಿಯೊಬ್ಬ ನಾಯಕ ಹಾಗೂ ಕಾರ್ಯಕರ್ತರಿಗೂ ಸಮಾನ ಗೌರವ ಮತ್ತು ನ್ಯಾಯ ದೊರೆಯಲಿದೆ. ಈಗಾಗಲೇ ವಿವಿಧ ರಾಜ್ಯಗಳಲ್ಲಿ ಸಂಘಟನಾ ಸೃಜನ್ ಅಭಿಯಾನದ ಅಡಿ ನಡೆದ ಆಯ್ಕೆ ಪ್ರಕ್ರಿಯೆ ಅತ್ಯಂತ ಯಶಸ್ವಿಯಾಗಿದೆ. ಎಲ್ಲಿಯೂ ಅನ್ಯಾಯವಾಗದೆ ಅಥವಾ ಪ್ರಕ್ರಿಯೆ ಬಗ್ಗೆ ಗಂಭೀರ ಆಕ್ಷೇಪ ವ್ಯಕ್ತವಾಗಿಲ್ಲ. ಅದೇ ರೀತಿಯಲ್ಲಿ ರಾಯಚೂರಿನಲ್ಲಿಯೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ವಿಶ್ವಾಸವಿದೆ ಎಂದು ಹೇಳಿದರು. ಆಗಸ್ಟ್ 16ರವರೆಗೆ ಈ ಪ್ರಕ್ರಿಯೆ ನಡೆಯಲಿದ್ದು, ಅಷ್ಟರೊಳಗೆ ಎಲ್ಲ ಕಾರ್ಯಕರ್ತರನ್ನು ಭೇಟಿಯಾಗಿ ಅವರ ಅಭಿಪ್ರಾಯ ಸಂಗ್ರಹಿಸಲಾಗುವುದು. ಕಾರ್ಯಕರ್ತರು
ತೃಪ್ತರಾಗುವವರೆಗೆ ಭೇಟಿಗಳು ಮುಂದುವರಿಯಲಿವೆ. ಪ್ರತಿಯೊಬ್ಬರಿಗೂ ಸೂಕ್ತ ಪ್ರಾತಿನಿಧ್ಯ ಸಿಗುವಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಎಸ್ಸಿ, ಎಸ್ಟಿ, ಹಿಂದುಳಿದ ವರ್ಗಗಳು, ಒಬಿಸಿ, ಅಲ್ಪಸಂಖ್ಯಾತರು, ಮಹಿಳೆಯರು ಸೇರಿದಂತೆ ಸಮಾಜದ ಎಲ್ಲ ವರ್ಗಗಳಿಗೂ ಸಮಾನ ಅವಕಾಶ ಮತ್ತು ಪ್ರಾತಿನಿಧ್ಯ ಕಲ್ಪಿಸಲು ವಿಶೇಷ ಆದ್ಯತೆ ನೀಡಲಾಗುವುದು. ತಮಗೆ ಅವಕಾಶ ಸಿಗುವುದಿಲ್ಲ ಎಂಬ ಭಾವನೆ ಯಾರಲ್ಲೂ ಇರಬಾರದು. ಪ್ರತಿಯೊಬ್ಬರೂ ಆತ್ಮವಿಶ್ವಾಸದಿಂದ ಅರ್ಜಿ ಸಲ್ಲಿಸಬೇಕು ಎಂದು ಮನವಿ ಮಾಡಿದರು. ಸಂಘಟನಾ ಸೃಜನ್ ಅಭಿಯಾನ ಯಶಸ್ವಿಯಾಗಲು ಕಾಂಗ್ರೆಸ್ ಕಾರ್ಯಕರ್ತರಷ್ಟೇ ಅಲ್ಲ, ಮಾಧ್ಯಮದ ಸಹಕಾರವು ಅತ್ಯಂತ ಅಗತ್ಯವಾಗಿದೆ. ಕಾಂಗ್ರೆಸ್ ಪಕ್ಷದ ಉದ್ದೇಶಗಳು, ಅಭಿಯಾನದ ಆಶಯಗಳು ಹಾಗೂ ಸಂಘಟನೆ ಬಲಪಡಿಸುವ ಪ್ರಯತ್ನಗಳು ಸಾರ್ವಜನಿಕರಿಗೆ ತಲುಪಿಸುವಂತೆ ಮಾಧ್ಯಮ ಪ್ರತಿನಿಧಿಗಳು ಸಹಕರಿಸಬೇಕು. ಯಾವುದೇ ವಿಷಯದ ಬಗ್ಗೆ ಚರ್ಚೆ ಅಥವಾ ಮಾಹಿತಿ ಬೇಕಾದರೆ ನೇರವಾಗಿ ಭೇಟಿ ಮಾಡಬಹುದು ಅಥವಾ ಸಂದೇಶ ಕಳಿಸಬಹುದು ಎಂದು ಹೇಳಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅರ್ಜಿ ಸಲ್ಲಿಸಿದಷ್ಟು ಸಂಘಟನೆಯ ಬಲ ಹೆಚ್ಚುತ್ತದೆ. ಆದ್ದರಿಂದ ಯಾವುದೇ ಹಿಂಜರಿಕೆ ಇಲ್ಲದೆ ಕಾಂಗ್ರೆಸ್ ಸದಸ್ಯ ಹೊಂದಿರುವ ಪ್ರತಿಯೊಬ್ಬರೂ ಡಿಸಿಸಿ ಅಧ್ಯಕ್ಷ ಹುದ್ದೆಗೆ ಅರ್ಜಿ ಸಲ್ಲಿಸಿ ಸಂಘಟನೆ ಬಲಪಡಿಸುವ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕೆಂದರು. बहुत ही खास तौर से हमारे नेता श्री राहुल गांधी, उनके पर्सनल इंटरेस्ट से इस संगठन सृजन अभियान का आविष्कार कर किया गया है। संगठन सृजन अभियान, इसका मकसद और इसका ऑब्जेक्टिव ये है कि कांग्रेस पार्टी का संगठन को ग्रास रूट लेवल से, गांव से और एक बूथ लेवल से मजबूत करना इसका ऑब्जेक्टिव है। कांग्रेस पार्टी भारतवर्ष में जितना भी सेवा किया है जनता को, वो सभी हमारे जो भी ग्रासरूट लेवल के कार्यकर्ता है, उनके ही कोऑपरेशन से, उनके ही सपोर्ट से कांग्रेस पार्टी जो भी अपने गवर्नमेंट में हो, जब गवर्नमेंट चलाया है या ऑपोजिशन में है, हमारा बल, हमारा शक्ति, हमारा स्ट्रेंथ हमारा कार्यकर्ता है। अभी तक जो भी सिस्टम फॉलो किया गया था संगठन के उद्देश्य को और संगठन को चलाने में, उससे थोड़ा अलग, मोर डेमोक्रेटिक वे अब संगठन के जो भी इंटरेस्टेड है, कांग्रेस पार्टी, कोई भी मुझसे अकेले में मिल सकते हैं। ग्रुप मीटिंग्स तो हम करेंगे ही करेंगे, लेकिन 1-to-1 मीटिंग्स का इंपॉर्टेंस और महत्व तो वो महत्वपूर्ण है। आप जो भी दिल में है मुझे बता सकते हैं। आप जो भी बात मेरे सामने रखे हैं, मेरा एक ही मकसद होगा कि आपका बात मैं दिल्ली तक पहुंचाऊंगा। यहाँ पे किसी को भी आप जो बोल रहे हैं उसका पता नहीं चलेगा। 1-to-1 मीटिंग में आप और मैं दोनों ही बैठेंगे एक रूम में। जो भी आप बोलेंगे वो जैसा आप बोले हैं वैसा ही दिल्ली तक पहुंचेगा। कांग्रेस पार्टी का महत्वपूर्ण कैरेक्टर ये है कि हर एक कार्यकर्ता, इर्रेस्पेक्टिव ऑफ देयर पोजीशन, हर एक कार्यकर्ता को जो भी इंटरेस्टेड है, हर एक कार्यकर्ता प्लीज अंडरस्टैंड इंटरेस्टेड है, डीसीसी पद के लिए आप फॉर्म भर सकते हैं। एनीबडी कैन फिल द फॉर्म। ಎಲ್ಲರೂ ಫಾರ್ಮ್ ಫಿಲ್ ಅಪ್ ಮಾಡಬಹುದು, ಯಾರಿಗೂ ರೆಸ್ಟ್ರಿಕ್ಷನ್ ಇಲ್ಲ. ಎವ್ರಿಬಡಿ who is connected, a member of Congress party is eligible to fill the form. आप कोई भी हिचकिचाहट नहीं चाहिए. అంటే కేవలం న్యూస్ తర్వాత మొత్తం రాయచూరు డిస్ట్రిక్ట్ మొత్తం ఇంకోటి ఏంటంటే మినిమం ప్రతి బ్లాక్ నేను విజిట్ చేస్తా. తర్వాత నా స్కెడ్యూల్ కూడా మన అధ్యక్షులు ప్రిపేర్ చేసినట్టున్నారు. 28 టుమారో देवदुर्गा,
ಅಸೆಂಬ್ಲಿ, ಯಮನೂರು, ಲಿಂಗ್ಸೂರು, ಮುರುಗಲ್, ಮಸ್ಕಿ, ಈ ಐದು ಬ್ಲಾಕ್ 28 వీలైతే ఇంకో 2 బ్లాక్స్ ఇలా అనౌన్స్ చేయకుండా కూడా టైం ఉంటే రేపే నేను తిరుగుతా. తర్వాత 29th రోజు సిమ్మూరు, మానవి, సిరువార్. ఇది కాకుండా ఇవి ప్రస్తుతానికి. ಇದೇ ವೇಳೆ ಕೆಪಿಸಿಸಿ ವೀಕ್ಷಕ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಮಾತನಾಡಿ, ಕಾಂಗ್ರೆಸ್ ಪಕ್ಷವು 140 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ರಾಷ್ಟ್ರೀಯ ಪಕ್ಷವಾಗಿದ್ದು, ಇಂತಹ ದೊಡ್ಡ ಸಂಘಟನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಹಜ ಎಂದು ಹೇಳಿದರು. ಒಂದು ಕುಟುಂಬದಲ್ಲಿಯೇ ವಿವಿಧ ರೀತಿಯ ಅಭಿಪ್ರಾಯಗಳು ಇರುವಂತೆ 140 ವರ್ಷಗಳ ಇತಿಹಾಸ ಹೊಂದಿರುವ ಕಾಂಗ್ರೆಸ್ ಪಕ್ಷದಲ್ಲಿಯೂ ಆಂತರಿಕ ವಿಚಾರಗಳು ಇರುವುದು ಸಹಜ. ಅವುಗಳನ್ನು ಪಕ್ಷದ ಚೌಕಟ್ಟಿನಲ್ಲೇ ಸರಿಪಡಿಸಲಾಗುತ್ತದೆ. ಡಿಸಿಸಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕುರಿತು ಈಗ ನಡೆಯುತ್ತಿರುವ ಸಂಘಟನಾ ಸೃಜನ್ ಅಭಿಯಾನ ರಾಜ್ಯದಾದ್ಯಂತ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದೆ. ಬೀದರ್ನಿಂದ ಚಾಮರಾಜನಗರವರೆಗೆ ಅಭಿಯಾನ ಯಶಸ್ವಿಯಾಗಿ ನಡೆಯುತ್ತಿದೆ. ಕೇವಲ ರಾಯಚೂರಿನಲ್ಲಿ ಮಾತ್ರವಲ್ಲ, ಎಲ್ಲಾ ಜಿಲ್ಲೆಗಳಲ್ಲೂ ಕಾರ್ಯಕರ್ತರು ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಪಕ್ಷದ ಕೆಲ ನಾಯಕರ ನಡುವಿನ ಭಿನ್ನಾಭಿಪ್ರಾಯಗಳ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಈ ಸಂದರ್ಭದಲ್ಲಿ ಆ ವಿಷಯವನ್ನು ಚರ್ಚಿಸುವ ಅಗತ್ಯವಿಲ್ಲ. ಕಾಂಗ್ರೆಸ್ ಒಂದು ದೊಡ್ಡ ಕುಟುಂಬದಲ್ಲಿ ಸಣ್ಣ ಪುಟ್ಟ ಆಂತರಿಕ ವಿಚಾರಗಳು ಇರುವುದು ಸಹಜ. ಅವುಗಳನ್ನು ಪಕ್ಷದ ಹಿರಿಯ ನಾಯಕರು ಸಮನ್ವಯದ ಮೂಲಕ ಬಗೆಹರಿಸುತ್ತಾರೆ ಎಂದು ತಿಳಿಸಿದರು. ಬಹಳ ವಿಸ್ತಾರವಾಗಿ ನಿಮ್ಮನ್ನು ಉದ್ದೇಶಿಸಿ ಅವರು ಪತ್ರಿಕಾ ಮಾಡಿದ್ದಾರೆ. ಕೆಲವೊಂದು ಪ್ರಶ್ನೆಗಳು ಕೂಡ ತಾವು ಕೇಳಿದೆ. ಇದು ಕಾಂಗ್ರೆಸ್ ಪಕ್ಷ 140 ವರ್ಷ ಇರ್ತಕ್ಕಂಥ ಒಂದು ದೊಡ್ಡ ಪಕ್ಷ, ಇತಿಹಾಸ ಇರ್ತಕ್ಕಂಥ ಪಕ್ಷ. ಒಂದು ಮನೆಯಲ್ಲಿ ಒಂದು ಕುಟುಂಬ ಇದ್ದಾಗೆ ಸಾಕಷ್ಟು ತೊಂದರೆಗಳು ಇರ್ತವೆ. ಇದು ಅಂತೂ 140 ವರ್ಷ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ತಾವು ಕೇಳ್ತಾ ಇದ್ರಿ ಹಿಂದೆ ಯಾವ ರೀತಿ ಆಯ್ಕೆ ಮಾಡ್ತಾ ಇದ್ರಿ ಅಂದ್ರೆ ಅದಕ್ಕೆ ಎಐಸಿಸಿ ವೀಕ್ಷಕರು ಅದು ಉತ್ತರ ಕೊಟ್ಟಿದ್ದಾರೆ. ಇವತ್ತ ಕೇರಳ ಬೇಸ್ ನಾವು ಗ್ರಾಮೀಣ ಭಾಗದಿಂದ ಎಲ್ಲೆಲ್ಲಿ ಇಡೀ ನಿಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಎಐಸಿಸಿ ಸಂದೇಶ ವೀಕ್ಷಕರು ಮತ್ತು ನಾನು ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ವೀಕ್ಷಕರ ಜೊತೆ ಹೋಗಿ ನಾವೆಲ್ಲರೂ ಕೂಡ ಅವ್ರು ಹೇಳಿದ್ರು, ಎಐಸಿಸಿ ನಾವು 1 to 1 ಯಾರಿಂದ ನಾವು ನಿಮ್ಮ ಜೊತೆ ಮಾತಾಡ್ತೀನಿ. अगर कुछ भी प्रॉब्लम रहे तो मुझे बताओ, ये तुम्हें को मालूम रहेगा और उनको मालूम रहेगा. ये जो भी आप बोलेंगे मुझे, मैं राहुल गांधी से पूछाऊंगा और डॉक्टर मल्लिकार्जुन खड़गे जी साहब तक मैं पूछाऊंगा, वो बोले. हमारे एक ही दूरदृष्टि है. ಈ ಸಂದರ್ಭದಲ್ಲಿ ಕೆಪಿಸಿಸಿ ವೀಕ್ಷಕರಾದ ಮಕ್ಬುಲ್ ಬಾಗ್ಬಾನ್, ಜಾನ್ ವೇಸ್ಲಿ, ಮುಖಂಡರಾದ ಬಸವರಾಜ್ ಪಾಟೀಲ್ ಇಟಗಿ, ಮಹಮ್ಮದ್ ಶಾಲಂ, ಕೆ ಶಾಂತಪ್ಪ, ರುದ್ರಪ್ಪ ಅಂಗಡಿ, ಎನ್ ಶ್ರೀನಿವಾಸ ರೆಡ್ಡಿ, ಆಂಜನೇಯ, ಇ ಶಿವಮೂರ್ತಿ, ಅಬ್ದುಲ್ ಗಫೂರ್, ಪಾಮಯ್ಯ ಮುರಾರಿ, ಡಾಕ್ಟರ್ ರಜಾಕ್ ಉಸ್ತಾದ್, ನಿರ್ಮಲಾ ಬೆಣ್ಣೆ, ಸುರೇಖಾ ಸೇರಿದಂತೆ ಅನೇಕರಿದ್ದರು. ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಮಳೆ ಕೊರತೆಯಿಂದ ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ಕಲ್ಪಿಸುವ ಬದಲು ರಾಜ್ಯ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಿರತವಾಗಿದೆ ಎಂದು ಬಿಜೆಪಿ ಮುಖಂಡ ಸಿಟಿ ರವಿ ಆರೋಪಿಸಿದರು. ತಾಲೂಕಿನ ಮುದ್ಗಲ್ ಸಮೀಪ ಗ್ರಾಮವೊಂದರಲ್ಲಿ ಬೆಳೆ ಹಾನಿ ಪರಿಶೀಲಿಸಿ ರೈತರೊಂದಿಗೆ ಮಾತನಾಡಿದ ಅವರು, ಬರ ಪರಿಸ್ಥಿತಿಯ ಬಗ್ಗೆ ಹೇಳಿಕೆ ನೀಡುವುದರಿಂದ ಪ್ರಯೋಜನವಿಲ್ಲ. ರೈತರಿಗೆ ತಕ್ಷಣ ನೆರವಾಗುವ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ರೈತರ ಸಂಕಷ್ಟಕ್ಕೆ ಸರ್ಕಾರ ಸಮರ್ಪಕವಾಗಿ ಸ್ಪಂದಿಸದಿರುವುದನ್ನು ಖಂಡಿಸಿದ ಅವರು, ರೈತ ಸಮಸ್ಯೆಗಳನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಒಟ್ಟಿಗೆ ಏನಾದ್ರು ಸ್ವಲ್ಪ ಬಂದ್ರೆ ಸಿಗುತ್ತೆ ನಾಲ್ಕು ಫೀಟ್ ಹೈಟ್ ಇರ್ಬೇಕಿದೆ. ಬರ್ರಿ ಹೆಂಗೆ ನೀವು
ಮೊಬೈಲ್ ಕಾಣ್ತಾನ ನಂಗೆ ಇಷ್ಟ ನಾವು ಹೆಂಗೆ ಶೂಟಿಂಗ್ ಮಾಡ್ಬೇಕು ಮೊಬೈಲ್ ಕಾಣ್ತಾ ಸೊ ಮಧ್ಯದಲ್ಲಿ ಸ್ವಲ್ಪ ಮಳೆ ಬಂದಿದ್ದರಿಂದಾಗಿ ಆದಮೇಲೆ ಈ ಡಬಲ್ ಕಾಸ್ಟ್ ಟ್ರಿಬಲ್ ಕಾಸ್ಟ್ ಆಗಿದೆ ಇದು ಉಳುಮೆ ಮಾಡಕ್ಕೆ ಒಂದೇ ಸರಿಯಾಗಿ ಏನು ಬಂದಿದ್ದಿಲ್ಲ ಅನ್ನೋದು ರೆವಿನ್ಯೂ ಆಫೀಸರ್ಸ್ ಯಾರಿದ್ದೀರಿ? ತಹಸೀಲ್ದಾರ್ ಬಂದಿಲ್ಲ, ಬಂದಿಲ್ಲ. ನಮ್ಮಿಂದನೂ ಆಲ್ರೆಡಿ ಈಗ ಒಂದು ತಿಂಗಳಿಂದ 100 ರೇಟಿಂಗ್ಗಳನ್ನು ಎಲ್ಲ ಕೊಟ್ಟಿದ್ದಾರೆ ಸರ್. ಆಗಬೇಕಿತ್ತು ಇವತ್ತು ಶೋಯಿಂಗ್ ಆದ ನಂತರ ಮಳೆ ಆಗಿಲ್ಲ. ಇದೀಗ 90% ಇದಾಗಿದೆ ಸರ್. ಥರ್ಡ್ ಇಯರ್ ಬೇಸಿಗೆಯಲ್ಲಿ ನೀರಿಗೆ ರೊಕ್ಕ ಜೀವ ಇದ್ದಂಗಿದೆ ಅಷ್ಟೇ, ಏನು ಅದರೊಳಗೆ ಏನು ಈ ಹತ್ರ ಬರಬೇಕಾಗಿತ್ತು. ಈ ಮಧ್ಯದಲ್ಲಿ ಮಳೆ ಸೆಕೆಂಡ್ ಸೋಯಿಂಗ್ ಇದು ಸೆಕೆಂಡ್ ಸೋಯಿಂಗ್ ಮಾಡಿದ್ದು. ಈಗ ಇಲ್ಲಿ ಟೋಟಲಿ 100% ಟೋಟಲಿ ಲಾಸ್ ಆಗಿದೆ. ಯಾವ ರೈತರಿಗೂ ಇದ್ರಿಗೆ ಏನೋ ಒಂದು 10% ಕೂಡ ಸ್ಥಳೀಯ ರೈತರು ಯಾರಿದ್ದೀರಿ ಇಲ್ಲಿ? ಎಷ್ಟು ಎಕರೆ ಸರ್ ಒಂದು ಸ್ವಲ್ಪ ಇಷ್ಟೊತ್ತಿಗೆ ಎಷ್ಟು ಎತ್ತರ ಬರಬೇಕಾಗಿತ್ತು? ನಡುಮಟ್ಟ ಬರಬೇಕಾಗಿತ್ತು. ಈಗ ನೀವು ಬಿತ್ತನೆ 2 ಸರಿ ಬಿತ್ತನೆ ಮಾಡಿದ್ದೀರಿ. ಈಗ ಈ ಸಂದರ್ಭದಲ್ಲಿ ಬಿತ್ತನೆ ತೊಗರಿ, ಜೋಳ, ಬೆಳೆಯಲ್ಲಿ ಬರ್ತಕ್ಕಂಥದ್ದು 7 ರಿಂದ 8. ಯಾಕಂದ್ರೆ ಇದು ಕಾಡಂದಿಗಳ ಒಂದು ದಾಳಿಯಿಂದಾಗ್ಲಿ ಮತ್ತೆ ಇನ್ಯಾವುದೇ ಒಂದು ಮಳೆಯ ಒಂದು ಕೊರತೆಯಿಂದಾಗ್ಲಿ ನಾವು 3 ಸತಿ ನಾವು ಬಿತ್ತನೆ ಮಾಡಿದೀವಿ. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಒಂದು ರೈತರಿಗೆ ಸಿಗಬೇಕಾದಂತ ಒಂದು ಗಂಗಾ ಕಲ್ಯಾಣ ಯೋಜನೆ ಅಂತ ಸಿಗ್ತದೆ. ಅದು ರೈತರಿಗೆ ದೇಶ ಕಾಯೋ ಸೈನಿಕ ಈ 2 ಜನ ಯಾವ ಕಾಲಕ್ಕೂ ಮರಿಬಾರದಂತೆ. ನಾವು ಬಂದಿರೋದು ನಿಮ್ ಕಷ್ಟಕ್ಕೆ ಧ್ವನಿಯಾಗಬೇಕು ಅಂತ ಬಂದಿದ್ದೇವೆ. ಒಂದು ಭರವಸೆ ಕೊಡ್ತೇವೆ, ನೀವು ಯಾವ ಮಾತುಗಳನ್ನು ನಮಗಿಲ್ಲಿ ಹೇಳಿದ್ದೀರೋ ಈ ಮಾತನ್ನ ಆಳುವವರ ಕಣ್ಣು ಕಿವಿ ತೆರೆಯೋ ರೀತಿಯಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತು ಹೇಳ್ತೀವಿ. ನೀವು ಕಷ್ಟ ತೋಡ್ಕೊಂಡ್ರಿ, ಬಿತ್ತನೆ ಬೀಜ ಗೊಬ್ಬರ ಇದೆಲ್ಲ 2-3 ಸರಿ ಹಾಕಿವ್ರಿ, ಸಾಲ ಮಾಡ್ಕೊಂಡಿವ್ರಿ. ಈಗ ಸಾಲ ಕೊಡೋರು ಗತಿ ಇಲ್ರಿ ಅಂತ ಹೇಳಿದ್ರಿ. ಬ್ಯಾಂಕ್ನವ್ರು ಸಾಲ ಕೊಡೋಕ್ಕೂ ತಯಾರಿಲ್ಲ ಅಂತ ಹೇಳಿ ಬೆಳೆ ಪರಿಹಾರ ಹಣ ಕಟ್ಟಿದಿರಿ. ಫಾರಂ ಭರ್ತಿ ಮಾಡಿದ್ರೆ ಬೆಳೆ ಪರಿಹಾರ ಬರುತ್ತೆ ಅನ್ನೋ ವಿಶ್ವಾಸ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಅಧಿಕಾರಿಗಳು ಗಮನಿಸಬೇಕು, ಬಂದಿದ್ದೀರೋ ಇಲ್ಲೋ ಗೊತ್ತಿಲ್ಲ. ಏನಾಗಿದೆ ಬೆಳೆ ಪರಿಹಾರದ್ದು, ಯಾಕೆ ಬಂದಿಲ್ಲ, ಈ ಜಿಲ್ಲೆಗೆ ಯಾವ ಏಜೆನ್ಸಿ ಯಾವ ಕಾರಣಕ್ಕೆ ಬಂದಿಲ್ಲ ಅನ್ನೋದ್ರ ಒಂದು ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಯಾಕೆಂದ್ರೆ ಹಗರಣಗಳ ಮೇಲೆ ಹಗರಣ ಆಗ್ತಿರ್ಬೇಕಾದ್ರೆ ಈ ಬೆಳೆ ಪರಿಹಾರನೂ ಹಗರಣ ಆಗಿರ್ಬೋದು, ತನಿಖೆ ಆಗಬೇಕಿದು. ರೈತರು ವಿಶ್ವಾಸ ಇತ್ತು ತುಂಬೋದು, ಆಮೇಲೆ ಇನ್ಯಾರೋ ನುಂಗೋದು, ಅದಕ್ಕೂ ಅವಕಾಶ ಆಗಬಾರದು. ನೀವು ಮಾತಾಡ್ತಾ ಹೇಳಿದ್ರಿ ಗೊಬ್ಬರ ನಮಗೆ ಸಿಗ್ತಾ ಇಲ್ಲ, DAP ಅಂತೂ ಸಿಗ್ತಾನೆ ಇಲ್ಲ, ಯೂರಿಯಾಕ್ಕೆ ಒಂದು ಚೀಲಕ್ಕೆ 200 ರೂಪಾಯಿ ಹೆಚ್ಚಿಗೆ ಕೊಟ್ಟು ಕೊಡಬೇಕಾದಂತ ಪರಿಸ್ಥಿತಿ ಇದೆ ಅಂತ ಹೇಳಿ ಇನ್ನೊಬ್ರು ಕಮ್ಮಾರಿಕೆ ಮಾಡೋರು ಹೇಳಿದ್ರು, ನಾವು ಕಮ್ಮಾರಿಕೆ ಮಾಡಿ ಬದುಕೋಳ್ರಿ, ನಮಗ್ ಕೆಲಸ ಕೊಡೋ ರೈತನಿಗೆ ಅವರೇ ಕಷ್ಟ ಇದ್ದಾಗ ನಮ್ಮ ಪರಿಸ್ಥಿತಿ ಏನು ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಈ ಎಲ್ಲ ಸಂದರ್ಭಗಳಲ್ಲಿ ಸರ್ಕಾರ ಏನ್ ಹೇಳ್ತಾ ಇದೆ, ಸರ್ಕಾರ ಈ ಸಂದರ್ಭದಲ್ಲಿ ಲಿಂಗಸೂರು ಶಾಸಕ ಮಾನಪ್ಪ ಡಿ ವಜ್ಜಲ್, ರಾಯಚೂರು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೇರಿದಂತೆ ಬಿಜೆಪಿ ಮುಖಂಡರು, ರೈತರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಜುಲೈ 29 ಮತ್ತು 30ರಂದು ಗುರುಪೂರ್ಣಿಮೆ ಮಹೋತ್ಸವ ಆಯೋಜಿಸಲಾಗಿದೆ ಎಂದು ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿ
ಸಾಯಿ ಕಿರಣ್ ಆದೋನಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜುಲೈ 29ರಂದು ಬೆಳಗ್ಗೆ 6 ಗಂಟೆಯಿಂದ ವಿಶೇಷ ಪೂಜೆ, ಅಭಿಷೇಕ, ಪುಷ್ಪಾಭಿಷೇಕ, ಆರತಿ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ನಂತರ ಸರಿಸುಮಾರು 10,000 ಜನರಿಗೆ ಮಹಾ ಅನ್ನ ಸಂತರ್ಪಣೆ ನಡೆಸಲಾಗುತ್ತದೆ. ಬೆಳಗ್ಗೆ 9 ಗಂಟೆಯಿಂದ ಸಂಗೀತ ಮಹೋತ್ಸವ, ಶಾಸ್ತ್ರೀಯ ಸಂಗೀತ, ನೃತ್ಯೋತ್ಸವ, ನಾಟಕ ಪ್ರದರ್ಶನಗಳು ನಡೆಯಲಿವೆ ಎಂದರು. ವಿಶೇಷ ಆಕರ್ಷಣೆಯಾಗಿ ಶಿರಡಿಯಿಂದ ಶ್ರೀ ಸಾಯಿಬಾಬಾ ಧರಿಸಿದ ಪವಿತ್ರ ಕಾಫ್ನಿ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಧ್ಯಾನ ಮಂದಿರದಲ್ಲಿ 2 ದಿನ ಪ್ರದರ್ಶನ ನಡೆಯಲಿದ್ದು ಭಕ್ತರು ಆಗಮಿಸಿ ದರ್ಶನ ಪಡೆಯಬೇಕೆಂದರು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಉದ್ಯಮಿಗಳಾದ ಅಭಿಲಾಷ್ ಚಕ್ಲಾ ಬೆಂಗಳೂರು ಮತ್ತು ಸಂತೋಷ್ ಪಾಟೀಲ್ ಇವರ ಸಹಯೋಗದಲ್ಲಿ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಸಹಾಯಧನ ಯೋಜನೆ ಪ್ರಾರಂಭಿಸಲು ನಿರ್ಧರಿಸಲಾಗಿದೆ. ಪಿಯುಸಿಯಲ್ಲಿ 90% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ಕಂಪ್ಯೂಟರ್, ಟ್ಯಾಬ್ಲೆಟ್, ಶೈಕ್ಷಣಿಕ ಪಠ್ಯಪುಸ್ತಕ ಶುಲ್ಕ ನೀಡಲು ಉದ್ದೇಶಿಸಲಾಗಿದೆ. ಅರ್ಹರನ್ನು ಆಯ್ಕೆ ಮಾಡಿ ನೀಡುವ ಉದ್ದೇಶ ಹೊಂದಲಾಗಿದೆ. ಗುರುಪೂರ್ಣಿಮೆಯದಂದು ಪಿಯುಸಿಯಲ್ಲಿ 90.33 ಅಂಕ ಗಳಿಸಿರುವ ಲಿಂಗಸೂರಿನ ನರಸಿಂಹ ಮತ್ತು ವಿಜಯಲಕ್ಷ್ಮಿ ಪುತ್ರಿ ಪ್ರಜ್ಞಾ ಇವರಿಗೆ ಲ್ಯಾಪ್ಟಾಪ್ ವಿತರಿಸಲಾಗುತ್ತದೆ ಎಂದರು. ಕನಿಷ್ಠ 3 ವಿದ್ಯಾರ್ಥಿಗಳಿಗೆ ನೆರವಾಗುವ ಸಂಕಲ್ಪ ಮಾಡಲಾಗಿದೆ. ಜಿಲ್ಲೆಯ ಅರ್ಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಎಂದರು. ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ವಿಶೇಷ ಪೂಜೆ ಕಾರ್ಯಕ್ರಮಗಳು, ಜೊತೆಗೆ ಮಧ್ಯಾಹ್ನ 12:30 ಗಂಟೆಯಿಂದ ಒಂದು 10,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಸಾಯಂಕಾಲ ಪಲ್ಲಕ್ಕಿ ಸೇವೆ, ಅದರ ಜೊತೆಗೆ ವಿಶೇಷ ಆಕರ್ಷಣೆಯಾಗಿ ಶಿರಡಿಯಿಂದ ಸಾಯಿಬಾಬಾರವರು ಇದ್ದಾಗ ಧರಿಸಿದಂಥ ಪವಿತ್ರ ಕಾಫ್ನಿ ನಮ್ಮ ರಾಯಚೂರಿಗೆ ಬರ್ತಾ ಇದೆ. ಭಾಳ ವರ್ಷಗಳ ನಂತರ ಈ ಒಂದು ಕಾಫ್ನಿ ಮತ್ತೆ ನಮ್ಮ ರಾಯಚೂರಿಗೆ ಬರ್ತಾ ಇದೆ. ಅವರು ಇದ್ದಾಗ ಏನು ಧರಿಸಿದ್ರು ಅಂಥ ಒಂದು ಕಾಫ್ನಿ ನಮ್ಮ ಮಂದಿರಕ್ಕೆ ಬರ್ತಾ ಇದೆ. ಮಾಲ್ಸಾಪತಿ ಅಂತೇಳಿ ಬಾಬಾರವರಿಗೆ ಸಾಯಿ ಅಂತ ಹೆಸರಿಟ್ಟು ಕರೆದಂಥ ಮಹಾನ್ ಭಕ್ತ, ಅವರ 4ನೇ ವಂಶದ ಮರಿಮೊಮ್ಮಗ ಶ್ರೀಕಾಂತ್ ಅಂತೇಳಿ ಅವರು ಬರ್ತಾ ಇದ್ದಾರೆ. 2 ದಿನಗಳ ಕಾಲ ಬೆಳಿಗ್ಗೆ 9ರಿಂದ ರಾತ್ರಿ 9 ಗಂಟೆವರೆಗೆ ನಿರಂತರ ಮಂದಿರದಲ್ಲೇ ದರ್ಶನಕ್ಕೆ ಸಾರ್ವಜನಿಕ ಎಲ್ಲರಿಗೂ ದರ್ಶನಕ್ಕೆ ಲಭ್ಯವಿರುತ್ತದೆ. ಅದರ ಜೊತೆಗೆ ಈ ಒಂದು ಗುರುಪೂರ್ಣಿಮಾ ದಿನದಂದು ನಾವು ಒಂದು ಶೈಕ್ಷಣಿಕ ಸಹಾಯ ಯೋಜನೆ ಅಂತೇಳಿ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ನನ್ನ ಸಹೋದರ ಅಭಿಲಾಷ್ ಚಕ್ಲಾ ಹಾಗೂ ಸಂತೋಷ್ ಪಾಟೀಲ್ ಅಂತೇಳಿ 3 ಸೇರಿ ಪಿಯುಸಿ 90% ಮೇಲೆ ಯಾರ್ಯಾರು ವಿದ್ಯಾರ್ಥಿಗಳು ಅಂಕಗಳು ಪಡ್ಕೊಂಡಿರ್ತಾರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಅವರಿಗೆ ಸೇವಾ ಶುಲ್ಕ ಆಗಿರ್ಬೋದು, ಆನ್ಲೈನ್ ನೀಟ್ ಪ್ರಿಪ್ರೇಷನ್ ಸಲುವಾಗಿ ಲ್ಯಾಪ್ಟಾಪ್ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು, ಅವರ ಅರ್ಹತೆ ನೋಡಿ ಅವರಿಗೊಂದು ಸೇವಾ ಸಹಾಯ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೇವೆ. ಮೊದಲನೇ ಹಂತವಾಗಿ ನಾಳೆ ಗುರುಪೂರ್ಣಿಮಾ ದಿನದಂದು ಲಿಂಗಸೂರಿನ ನರಸಿಂಹ ಹಾಗೂ ವಿಜಯಲಕ್ಷ್ಮಿ ದಂಪತಿಗಳ ಸುಪುತ್ರಿ ಪ್ರಜ್ಞಾ 90.33% ತಗೊಂಡಿದ್ದಾರೆ. ಆ ಎಮ್ಮನ್ನ ಆಯ್ಕೆ ಮಾಡಿದ್ದೇವೆ. ಅವರು ಕಾಮರ್ಸ್ ಪಿಯುಸಿ ಸೈನ್ಸ್ನಲ್ಲಿ 90.33% ತಗೊಂಡಿರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಪಿಯುಸಿ ಅಲ್ಲದೆ ಬೇರೆ ಎಲ್ಲ ಮಕ್ಕಳಿಗೂ ನಮ್ಮ ಕೈಲಾದಷ್ಟು ಸಹಾಯ, ಆರ್ಥಿಕವಾಗಿ ದುರ್ಬಲರಿಗೆ ಅಂಥವರಿಗೆ ಒಂದು ಎಲ್ಲ ಸಮಾಜದವರ, ಎಲ್ಲ ಧರ್ಮ, ಎಲ್ಲ ವರ್ಗದವರು ಇದರಲ್ಲಿ ಫಲಾನುಭವಿಗಳು ಆಗಬಹುದು ಅಂಥ ಒಂದು ಕಾರ್ಯವನ್ನು ನಾವು ಮಾಡಲಿಕ್ಕೆ ಮುಂದಾಗಿದ್ದೇವೆ. ಹಾಗಾಗಿ ಎಲ್ಲರ ಸಹಕಾರ ಇದಕ್ಕೆ ಬೇಕಾಗುತ್ತೆ. ಸೊ ಹೋದ ವರ್ಷ 30,000 ಮೇಲ್ಪಟ್ಟು ಭಕ್ತಾದಿಗಳು ನಮ್ಮ ಸಾಯಿ ಮಂದಿರಕ್ಕೆ ಬಾಬರ ದರ್ಶನಕ್ಕೆ ಬಂದಿದ್ದರು. ಈ ವರ್ಷವೂ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಹಾಗಾಗಿ ಎಲ್ಲರಿಗೂ ಈ ಒಂದು ಸದ್ಗುರು ಸಾಯಿನಾಥನ ಕಾಫ್ನಿ ದರ್ಶನ ಆಗುವಂಥ ನಮ್ಮ ಆಸೆ ಇದೆ. ಎಲ್ಲರಿಗೂ ಆಶೀರ್ವಾದ ಆಗಲಿ ಅಂತೇಳಿ. ಯಾಕೆಂದರೆ ಅಂಥ ಪವಾಡ ಪುರುಷರ ಒಂದು ವಸ್ತ್ರ, ಅವ್ರ ಮೈ ಮೇಲೆ ಧರಿಸಿದಂಥ ವಸ್ತ್ರವನ್ನು ನಾವು ನೋಡಬೇಕಂದ್ರೆ ಅದೃಷ್ಟ ಬೇಕು. ಹಾಗಾಗಿ ಈ ವಿಷಯ ಎಲ್ಲರಿಗೂ ತಲುಪಲಿ ತಮ್ಮಿಂದ ಅಂತೇಳಿ ನಮ್ಮ ಒಂದು ಟ್ರಸ್ಟ್ನ ವತಿಯಿಂದ ನಮ್ಮಲ್ಲಿ ಒಂದು. ಈ ಸಂದರ್ಭದಲ್ಲಿ ಉಮಾಕಾಂತ್ ಪಿಸೆ, ಜಿ ಕೇಶವಮೂರ್ತಿ, ರವೀಂದ್ರ ನಾಯಕ್, ಈರಣ್ಣ, ರಾಯಣ್ಣ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷ ಲಕ್ಕಿ ಡ್ರಾ.
ಗುರುಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ ಸಾಯಿಬಾಬಾ ಕೆತ್ತನೆಯುಳ್ಳ 20 ಗ್ರಾಂ ಬೆಳ್ಳಿ ನಾಣ್ಯ, ತೃತೀಯ ಬಹುಮಾನ ಸಾಯಿಬಾಬಾ ಕೆತ್ತನೆಯುಳ್ಳ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 9164000600 7611999399. ಸ್ಥಳ ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 720410196 97421 Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೃಷಿ ಇಲಾಖೆಯಲ್ಲಿನ ಅವೈಜ್ಞಾನಿಕ ನೇಮಕಾತಿ ಕ್ರಮಗಳನ್ನು ರದ್ದುಪಡಿಸುವುದು, ಕೃಷಿ ಶಿಕ್ಷಣ ಖಾಸಗೀಕರಣವನ್ನು ತಡೆಯುವುದು ಸೇರಿದಂತೆ 4 ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ರಾಜ್ಯದ ಕೃಷಿ ವಿದ್ಯಾರ್ಥಿಗಳು ಹಾಗೂ ಕೃಷಿ ಪದವೀಧರರು ಸೋಮವಾರ ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಎದುರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ರಾಜ್ಯದ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ರೈತರ ಹಿತಕ್ಕಾಗಿ ಶ್ರಮಿಸುತ್ತಿದ್ದರು. ಕೃಷಿ ಇಲಾಖೆಯ ರೈತ ವಿರೋಧಿ ಹಾಗೂ ವಿದ್ಯಾರ್ಥಿ ವಿರೋಧಿ ನೀತಿಗಳಿಂದ ಕೃಷಿ ಕ್ಷೇತ್ರ ಮತ್ತು ಕೃಷಿ ಶಿಕ್ಷಣ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಆರೋಪಿಸಿದರು. ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸುವುದಾಗಿ ತಿಳಿಸಿದರು. ಪ್ರತಿಭಟನಾಕಾರರು ಮೊದಲನೇದಾಗಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಇದೇ ತಿಂಗಳು ನಡೆಯಲಿರುವ ಕೆಇಎ ಪರೀಕ್ಷೆಯಲ್ಲಿ ಕೊನೆಯ ಕ್ಷಣದಲ್ಲಿ ಐಸಿಎಆರ್ ಮಾನ್ಯತೆ ಇಲ್ಲದ ಖಾಸಗಿ ರೈಟ್ ಟೆಕ್ನಾಲಜಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿರುವುದನ್ನು ತೀವ್ರವಾಗಿ ಖಂಡಿಸಿದರು. 2025 ಏಪ್ರಿಲ್ 10ರಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಪ್ರಕಾರ ನೇಮಕಾತಿ ಪ್ರಕ್ರಿಯೆ ಆರಂಭವಾದ ಬಳಿಕ ಅರ್ಹತಾ ಮಾನದಂಡಗಳನ್ನು ಬದಲಾಯಿಸಲು ಅವಕಾಶವಿಲ್ಲ. ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಉಲ್ಲಂಘಿಸಿ ಖಾಸಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿರುವುದರಿಂದ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದ್ದು ತಕ್ಷಣವೇ ಆ ಅವಕಾಶವನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದರು. ರಾಜ್ಯದ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ಅಧೀನದಲ್ಲಿ ಖಾಸಗಿ ಕೃಷಿ ಕಾಲೇಜುಗಳಿಗೆ ನೀಡಲಾಗುತ್ತಿರುವ ಸಂಯೋಜನೆ ಅಫಿಲಿಯೇಷನ್ ತಕ್ಷಣವೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಖಾಸಗಿ ಕಾಲೇಜುಗಳಿಗೆ ಅವಕಾಶ ನೀಡಿರುವುದರಿಂದ ಕೃಷಿ ಶಿಕ್ಷಣ ವ್ಯಾಪಾರೀಕರಣವಾಗುತ್ತಿದ್ದು ಬಡ ರೈತರ ಮಕ್ಕಳಿಗೆ ಕೃಷಿ ಶಿಕ್ಷಣ ದುಬಾರಿಯಾಗಲಿದೆ. ಆದ್ದರಿಂದ ಈ ಶೈಕ್ಷಣಿಕ ವರ್ಷದಿಂದಲೇ ಹೊಸ ಪ್ರವೇಶಾತಿಯನ್ನು ಸ್ಥಗಿತಗೊಳಿಸಬೇಕು ಎಂದು ಒತ್ತಾಯಿಸಿದರು. ಕೃಷಿ ಇಲಾಖೆಯ ಎಒ ಮತ್ತು ಎಎಒ ಹುದ್ದೆಗಳಿಗೆ ಬಿಇ ಬಯೋಟೆಕ್ನಾಲಜಿ ಪದವೀಧರರಿಗೆ ಅವಕಾಶ ನೀಡಿರುವುದು ಅವೈಜ್ಞಾನಿಕ ನಿರ್ಧಾರವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಕೃಷಿ ವಿಷಯದ ಪ್ರಾಯೋಗಿಕ ಜ್ಞಾನವಿಲ್ಲದವರಿಗೆ ಕೃಷಿ ಇಲಾಖೆಯ ಜವಾಬ್ದಾರಿಯುತ ಹುದ್ದೆಗಳನ್ನು ನೀಡುವುದು ರೈತರಿಗೆ ಹಾನಿಕಾರಕವಾಗಿದ್ದು ಈ ನಿರ್ಧಾರವನ್ನು ತಕ್ಷಣ ಹಿಂಪಡೆದು ಬಿಇ ಬಯೋಟೆಕ್ ಪದವೀಧರನ್ನು ನೇಮಕಾತಿ ಪ್ರಕ್ರಿಯೆಯಿಂದ ಹೊರಗಿಡಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ರಸಗೊಬ್ಬರ ಮತ್ತು ಕೀಟನಾಶಕಗಳ ಮಾರಾಟಕ್ಕೆ ಪರವಾನಗಿ ಪಡೆಯಲು ಬಳಸಲಾಗುತ್ತಿರುವ ಡಿಪ್ಲೊಮಾ ಇನ್ ಅಗ್ರಿಕಲ್ಚರಲ್ ಟೆಕ್ಸ್ಟೆನ್ಷನ್ ಸರ್ವಿಸಸ್ ಫಾರ್ ಇನ್ಫುಡ್ ಡೀಲರ್ಸ್ ಕೋರ್ಸ್ ಅನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದರು. ಸಮರ್ಪಕ ಕೃಷಿ ಜ್ಞಾನ ಇಲ್ಲದವರು ಈ ಕೋರ್ಸ್ ಮೂಲಕ ಪರವಾನಗಿ ಪಡೆದು ರೈತರಿಗೆ ಅವೈಜ್ಞಾನಿಕ ಸಲಹೆಗಳನ್ನು ನೀಡುತ್ತಿರುವುದರಿಂದ ಬೆಳೆ, ಭೂಮಿ ಹಾಗೂ ರೈತರ ಆರ್ಥಿಕ ಸ್ಥಿತಿಗೆ ಹಾನಿಯಾಗುತ್ತಿದೆ ಎಂದು ದೂರಿದರು. ಕೃಷಿ ಇಲಾಖೆ ಅಧಿಕಾರಿಗಳು ಕೈಗೊಂಡಿರುವ ಅವೈಜ್ಞಾನಿಕ ನಿರ್ಧಾರಗಳನ್ನು ಸರ್ಕಾರ ತಕ್ಷಣ ಸರಿಪಡಿಸಿ ರಾಜ್ಯದ ಸಾವಿರಾರು ಕೃಷಿ ವಿದ್ಯಾರ್ಥಿಗಳು ಹಾಗೂ ರೈತರಿಗೆ ನ್ಯಾಯ ಒದಗಿಸಬೇಕು. 4 ಪ್ರಮುಖ ಬೇಡಿಕೆಗಳು ಈಡೇರುವವರೆಗೆ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಯಲಿದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್ ಮಾತನಾಡಿ, ಸರ್ಕಾರ ಕೃಷಿ ಪದವೀಧರರ ಬದಲಿಗೆ ಬಿಟೆಕ್ ಪದವೀಧರರನ್ನು ಕೃಷಿ ಅಧಿಕಾರಿಗಳನ್ನಾಗಿ ನೇಮಿಸಲು ಹೊರಟಿರುವುದು ಅವೈಜ್ಞಾನಿಕ ಕ್ರಮವಾಗಿದೆ. ಕೃಷಿಯನ್ನು ಖಾಸಗೀಕರಣ ಮಾಡಲು ಸರ್ಕಾರ ಮುಂದಾಗಿದೆ. ಖಾಸಗಿಯವರಿಗೆ ಕೃಷಿ ಕಾಲೇಜು ನೀಡುವುದರಿಂದ ಹಣವಂತರಿಗೆ ಮಾತ್ರ ಕೃಷಿ ಪದವಿ ದೊರೆಯುವಂತಾಗುತ್ತದೆ. ಈಗಾಗಲೇ ಅವೈಜ್ಞಾನಿಕ ನೀತಿ ಕೈಬಿಡಲು ಸಿಎಂ ಮತ್ತು ಡಿಸಿಎಂಗೆ ಮನವಿ ಮಾಡಲಾಗಿದೆ. ಯಾವುದೇ ಸ್ಪಂದನೆ ದೊರೆಯದೇ ಹೋದರೆ ರೈತ ಸಂಘದಿಂದ ರಾಜ್ಯದಾದ್ಯಂತ ಹೋರಾಟ ರೂಪಿಸುವುದಾಗಿ ಹೇಳಿದರು. ಎಲ್ಲಿವರೆಗೆ ಹೋರಾಟ? ಏನೇ ಬರಲಿ, ಏನೇ ಬರಲಿ, ಜೈ ಜವಾನ್, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಶಿಕ್ಷಣವನ್ನು ಮಾರಾಟ ಮಾಡುತ್ತಿರುವ ಸರ್ಕಾರಕ್ಕೆ, ಬೈಟೆಕ್ ಮತ್ತು ಬಿ ಬೈಟೆಕ್ ಅವರನ್ನು ಕೃಷಿ ಅಧಿಕಾರಿ ನೇಮಕಾತಿಯಲ್ಲಿ ಸೇರಿಸಿದ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಘಟಕಕ್ಕೆ ಏತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ಬೇಕೇ ಬೇಕು, ಬೇಕೇ ಬೇಕು. ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ
ಕಾನೂನಂತೆ ಕಾನೂನು ಅನ್ಯಾಯ ಅನ್ಯಾಯ. ಈ ಕೂಡಲೇ ಖಾಸಗೀಕರಿಸಿದ ಹಾರಾಟ ನಿಲ್ಲಿಸಿ ನಿಲ್ಲಿಸಿ. ಕೃಷಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಕೃಷಿ ಶಿಕ್ಷಣ ನಮ್ಮ ಹಕ್ಕು ನಮ್ಮ ಹಕ್ಕು. ಏನೇ ಬರಲಿ ಏನೇ ಬರಲಿ, ಜೈ ಜವಾನ್ ಜೈ ಜವಾನ್. ಪ್ರತಿಭಟನೆಯ ಸಂದರ್ಭದಲ್ಲಿ ಕೆಲ ಕಾಲ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು, ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಿ ವಾಹನಗಳ ಸಂಚಾರವನ್ನು ಸುಗಮಗೊಳಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಚಾಮರಸ್ ಮಾಲಿ ಪಾಟೀಲ್, ನಾಗರತ್ನ ವಿ ಪಾಟೀಲ್, ಹರವಿಶಂಕರ್ ಗೌಡ, ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್, ಸೂಗರಯ್ಯ ಹಿರೇಮಠ್, ವಿದ್ಯಾರ್ಥಿಗಳಾದ ಶಿವಪ್ಪ, ಅಂಕೇಶ್, ನರ್ಮದಾ, ಜ್ಯೋತಿ ಸೇರಿದಂತೆ ನೂರಾರು ಜನರು ಭಾಗವಹಿಸಿದರು. 2009ರ ತುಂಗಭದ್ರಾ ಪ್ರವಾಹದ ಬಳಿಕ ಪುನರ್ವಸತಿ ಯೋಜನೆಯಡಿ ನಿರ್ಮಿಸಲಾದ ಬಿಚ್ಚಾಲಿ ಕ್ಯಾಂಪ್ ಬಡಾವಣೆಯಲ್ಲಿ ದೇವಾಲಯಕ್ಕೆ ಮೀಸಲಾಗಿದ್ದ ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ಚರ್ಚ್ ಕಟ್ಟಡ ನಿರ್ಮಿಸಲಾಗಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ಆರೋಪದ ಪ್ರಕಾರ ಪುನರ್ವಸತಿ ಬಡಾವಣೆಯ ಮೂಲ ನಕ್ಷೆಯಲ್ಲಿ ಚರ್ಚ್ ನಿರ್ಮಾಣಕ್ಕೆ ಪ್ರತ್ಯಕ್ಷ ಜಾಗವನ್ನು ಗುರುತಿಸಲಾಗಿದ್ದರೂ ಆ ಜಾಗದಲ್ಲಿ ಕಟ್ಟಡ ನಿರ್ಮಿಸದೆ ದೇವಾಲಯಕ್ಕೆ ಮೀಸಲಾಗಿದ್ದ ಸ್ಥಳದಲ್ಲೇ ಚರ್ಚ್ ನಿರ್ಮಿಸಲಾಗಿದೆ. ಅಲ್ಲದೆ ಕಟ್ಟಡ ಪಕ್ಕದಲ್ಲಿ ಇರುವ ಖಾಲಿ ಸರ್ಕಾರಿ ಜಾಗವನ್ನು ಸಹ ಅತಿಕ್ರಮಿಸಲಾಗುತ್ತಿದೆ ಎಂದು ದೂರಿದ್ದಾರೆ. ಈ ಕುರಿತು ತಹಸೀಲ್ದಾರ್, ಸಹಾಯಕ ಆಯುಕ್ತರು, ಎಸಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ದೂರು ಸಲ್ಲಿಸಿದರೂ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ರಾಜಕೀಯ ಒತ್ತಡ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಆರೋಪವನ್ನು ಮಾಡಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಗಳ ಸ್ಥಳ ಪರಿಶೀಲನೆ ನಡೆಸಿ ಪುನರ್ವಸತಿ ಬಡಾವಣೆಯ ಮೂಲ ನಕ್ಷೆ ಮತ್ತು ಸರ್ಕಾರಿ ದಾಖಲೆಗಳ ಆಧಾರದ ಮೇಲೆ ಸತ್ಯಾಸತ್ಯತೆ ಪರಿಶೀಲಿಸಿ ಯಾವುದೇ ಅಕ್ರಮ ನಿರ್ಮಾಣ ಅಥವಾ ಅತಿಕ್ರಮಣ ಕಂಡುಬಂದರೆ ಕಾನೂನುಬದ್ಧ ಕ್ರಮ ಕೈಗೊಂಡು ಸರ್ಕಾರಿ ಜಾಗವನ್ನು ತೆರವುಗೊಳಿಸಬೇಕು ಎಂದು ಬಿಚ್ಚಾಲಿ ಕ್ಯಾಂಪ್ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಊರ ಹೆಸರು ಹೇಳಿ ಸರ್. ನಮ್ಮ ಹೆಸರು ರಾಜಶೇಖರ್ ಅಂತ, ಬಿಚ್ಚಲಿ ಕ್ಯಾಂಪಿಂದ ನಾವು ಬರ್ತಾ ಇದ್ವಿ. ಫ್ಲಡ್ ಬಂದಾಗ ನಮಗಾಗಿ ಗೌರ್ಮೆಂಟ್ ಸಪ್ರೇಟಾಗಿ ಪ್ಲೇಸ್ ಕೊಟ್ಟದ್ರಲ್ಲಿ ಯಾವುದೇ ಆಗಲಿ ಚರ್ಚ್ಗಾಗಲಿ, ಮನೆಗಳಿಗಾಗಲಿ, ಗುಡಿಗಳಿಗಾಗಲಿ ಗೌರ್ಮೆಂಟ್ ಅಲಾಟ್ಮೆಂಟ್ ಮಾಡಿದ ಪ್ಲೇಸಲ್ಲಿ ಯಾವುದೇ ಆಗಲಿ ಪರ್ಟಿಕ್ಯುಲರ್ ಆಗಿ ಇತ್ತು ಪ್ಲೇಸ್ ಇದ್ದಲ್ಲಿ ಯಾರೇ ಆಗಲಿ ಅವ್ರ ಪ್ಲೇಸಲ್ಲಿ ಅವರು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೋದಾಗಿತ್ತು. ಆದರೆ ಕ್ರಿಶ್ಚಿಯನ್ ಜನಗಳು ಸೇರಿ ಟೆಂಪಲ್ ಕೊಟ್ಟ ಪ್ಲೇಸಲ್ಲಿ ದೌರ್ಜನ್ಯವಾಗಿ ಚರ್ಚನ್ನು ನಿರ್ಮಾಣ ಮಾಡಿದ್ದನ್ನು ತೆರವುಗೊಳಿಸಲೇಬೇಕು. ಅದಕ್ಕಾಗಿ ನಾವು 2024 ಬಂದು DC ಸಾಹೇಬರಿಗಾಗಲಿ, AC ಸಾಹೇಬರಿಗಾಗಲಿ ಕಾನೂನು ಪರವಾಗಿ ನಾವು ಏನಾದರೂ ಕೊಡ್ಬೇಕಾದ್ರೆ ಪತ್ರ ಎಲ್ಲ ಕೊಟ್ಟು ಹೋಗಿದ್ವಿ. ಆದರೆ ಅವರು 2 ವರ್ಷದಿಂದ ಯಾವುದೇ ಥರವಾದ ಕಾರ್ಯಕ್ರಮಗಳು ಕೈಗೊಂಡಿಲ್ಲ. 2024ರಲ್ಲಿ ಕೊಟ್ಟರು ಇಲ್ಲಿವರೆಗೆ ಅವರು ಯಾವುದೇ ಕಾರ್ಯಾಚರಣೆ ಮಾಡಿಲ್ಲ. ಅವರು ಚರ್ಚ್ ಕಟ್ಟಲಿಕ್ಕಾಗಿ ಯಾರಾದರೂ ಪರ್ಮಿಷನ್ ಕೊಟ್ಟಾರ? ಅವರಲ್ಲಿ ಯಾವುದೇ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಕೊಟ್ಟವ್ರು ಯಾರಾದರೂ ಇತ್ತು ಅಂತಂದರೆ ಅವ್ರು ಯಾರು ವಜೇಂದ್ರದವ್ರು ವಿಲೇಜ್ ಅಕೌಂಟ್ ಅವರು ಕೊಟ್ಟಾರ, ತಹಸೀಲ್ದಾರ್ ಕೊಟ್ಟಾರ, ಇಲ್ಲ DC ಸಾಹೇಬರು ಕೊಟ್ಟಾರ, ತಿಳಿಸ್ಬೇಕಾಗುತ್ತೆ. ಇನ್ನೊಂದು ನಮಗೆ ಬೇಕಾದ ಮೆನ್ಷನ್ ಆಗಿದ್ದು ಪರ್ಟಿಕ್ಯುಲರ್ ಮೆನ್ಷನ್ ಆದ ಟೆಂಪಲ್ ಪ್ಲೇಸಲ್ಲಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ನಡೆಸಿತ್ತು. ಆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ತೆರವುಗೊಳಿಸಲೇಬೇಕು. ಇಲ್ಲಿವರೆಗಾಗಿ 2026ಅಲ್ಲಿ ನಾವು 3 ಸಲ ತಹಸೀಲ್ದಾರ್ ಅವರಿಗೆ ಆಗಲಿ ಮತ್ತು DC ಸಾಹೇಬರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. 1.5 ತಿಂಗಳಾಯಿತು, ಯಾವುದೇ ಥರದ ಆ್ಯಕ್ಷನ್ ತಗೊಂಡೇ ಇಲ್ಲ. ಇದು ಏನಾದರೂ ತಗೊಂಡಿಲ್ಲ ಅಂತಂದರೆ ನಾವು ತೀವ್ರ ಹೋರಾಟ ಮಾಡೇ ಮಾಡ್ತೀವಿ. ತಮ್ಮ ಹೆಸರು? ರಾಷ್ಟ್ರೀಯ
2009ರಲ್ಲಿ ಭಿಕ್ಷಾಲಿ ಕ್ಯಾಂಪಲ್ಲಿ ಫ್ಲಡ್ ಏರಿಯಾ ಬಂದಿತ್ತು. ಆ ಫ್ಲಡ್ ಏರಿಯಾದಲ್ಲಿ ಸರ್ಕಾರ ನಮಗೆ ಮನೆಗಳು, ರೋಡ್ಗೆ ಮನೆಗಳು ಮಂಜೂರು ಮಾಡಿತ್ತು. ಅವರೇ ಮನೆ ಕಟ್ಟಿಸಿಕೊಟ್ಟಿದ್ರು. ಅದರಲ್ಲಿ ಪಾರ್ಕು, ಟೆಂಪಲ್ಲು, ಚರ್ಚ್ ಅಂತ ಈ ಥರ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಪಾರ್ಕ್ ಎಲ್ಲಿದೆ, ಅವರು ಕ್ರೈಸ್ತದವರು ಚರ್ಚ್ ಪ್ಲೇಸ್ ಬಿಟ್ಟು ನಮ್ಮ ಹಿಂದೂಗಳಿಗೆ ಅಂತ ಮೀಸಲಾಗಿದ್ದ ಟೆಂಪಲ್ ಪ್ಲೇಸಲ್ಲಿ ಚರ್ಚ್ ಬಂದು ಕಟ್ಟಿದ್ದಾರೆ. ಆವತ್ತು ಕಟ್ಟಿದ ಸ್ಟಾರ್ಟ್ ಮಾಡಿದ್ದಲ್ಲಿದ್ದ ನಾವು 2002ರಿಂದ ಎಲ್ಲಿ ಗ್ರಾಮ ಪಂಚಾಯತ್ ಹಿಡಿದು DC ಆಫೀಸ್ ತನಕ ಲೆಟ್ರ್ ಕೊಟ್ಕೊಂಡೇ ಬಂದಿದ್ದೀವಿ. ಒಬ್ಬರು ನಮ್ಮನ್ನ ಯಾರು ಕೇರೆ ಮಾಡಿಲ್ಲ. ಇದರಲ್ಲಿ ರಾಜಕೀಯ ಬಲ ಇದೆ. ರಾಜಕೀಯ ಬಲದಿಂದ ಇದು ಮಾಡಿದ್ದಾರೆ. ಇವಾಗ ನಮಗೆ ಏನಿದೆ, ಆ ಚರ್ಚನ್ನು ತೆರವು ಮಾಡಬೇಕು. DC ಅವ್ರಿಗೆ ಇವಾಗೂ 3 ಸಾರಿ ತಿರುಗೋದು DC ಆಫೀಸಿಗೆ ಬಂದು. ಆಯಿತು, AC ಹೇಳಿದ್ದೀನಿ, ಗ್ರೌಂಡ್ ರಿಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ. AC ಬರಲಿಲ್ಲ, ಯಾರೂ ಬರಲಿಲ್ಲ. ತಹಶೀಲ್ದಾರ್ಗೆ ಕೇಳಿದರೆ ಅವರು ನಮ್ಗೆ ಗೊತ್ತಿಲ್ಲ ಅಂತಾರೆ. ಇದು ಪರ್ಮಿಷನ್ನೇ ಇಲ್ಲ ಅಂತ ಚರ್ಚ್ ಕಟ್ಟಿದ್ದಾರೆ. ಪರ್ಮಿಷನ್ ಯಾರು ಕೊಟ್ಟರು? ಹಿಂದೂಗಳಿಗೆ ಅಂತ ಮೀಸಲಿಟ್ಟ ಟೆಂಪಲ್ ಪ್ಲೇಸಲ್ಲಿ ಚರ್ಚ್ ಕಟ್ಟಕ್ಕೆ ಪರ್ಮಿಷನ್ ಯಾರು ಕೊಟ್ಟರು? DC ಕೊಟ್ರಾ, AC ಕೊಟ್ರಾ, ತಹಶೀಲ್ದಾರ್ ಕೊಟ್ರಾ, ಇಲ್ಲ ಉಳ್ಕೇರ್ನಿ ಕೊಟ್ರಾ, ಯಾರು ಕೊಟ್ಟರು? ಇದಕ್ಕೆ ನಮ್ಗೆ ನ್ಯಾಯ ಬೇಕು. ಎಷ್ಟೊಜ್ಜಿದ್ರ ಈ ಚರ್ಚನ್ನು ತೆರವುಗೊಳಿಸಿ ಆ ಚರ್ಚ್ ಇದ್ದ ಪ್ಲೇಸಲ್ಲಿ ನಮ್ಗೆ ಟೆಂಪಲ್ ಕಟ್ಟಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದೇ ಯಾವುದೇ ಕೆಲಸ ಆಗಲಿಲ್ಲ ಅಂದರೆ ನಮ್ಮದು ಉಗ್ರ ಹೋರಾಟ ಮುಂದುವರುತ್ತೆ. ನಿನ್ನೆ ಮೊನ್ನೆ ಬಂದು ಊರೊಳಗೆ ಬಂದು ರಾಯಚೂರಿಂದ, ಗುಂಡಗಿರಿಯಿಂದ ಗುಂಡೆಗಳನ್ನ ಕರೆಸಿದ್ದಾರೆ ಊರಿನೊಳಗಡೆ. ನಮಗೆ ಬಂದು ನಾವು ಅಲ್ಲಿ ಇವಾಗ ಒಂದು ಮೂರ್ತಿಯನ್ನು ಇಟ್ಟಿದ್ದೀವಿ. ಸದ್ಯ 3 ದಿನ ಆಯ್ತು ಆಂಜನೇಯ ಮೂರ್ತಿ ಇಟ್ಟಿದ್ದೀವಿ, ಜಂಡ ಇಟ್ಟಿದ್ದೀವಿ. ಅದು ಇಟ್ಟಿದ್ದ ಕಾರಣ ಅವ್ರು ಬಂದು ನಮ್ಮನ್ನು ಹೊಡಿಯೋಕೆ ಬರ್ತಿದ್ದಾರೆ. ರಾಯಚೂರಿಂದ ಗುಂಡೆಗಳು ಬರ್ತಾ ಇದ್ದಾರೆ. ಚಾಕು ಚೂರಿ ಇವೆಲ್ಲ ತಗೊಂಬರ್ತಾರೆ, ಕಾರ್ ಹಾಕೊಂಬರ್ತಾರೆ. ಬಂದು ನಮ್ಮನ್ನೇ ಪರ್ಮಿಷನ್ ಕೇಳ್ತಾರೆ, ನಿಮ್ನ ಯಾರು ಇಟ್ಟಕ್ಕಂತ. ಅವ್ರು ಪರ್ಮಿಷನ್ ಇರ್ದಾರ್ಥ ಮೊದಲು ಕಟ್ಟಿದವರು ಅವರು. ನಮ್ಮ ಹಿಂದೂಗಳಿಗೆ ಮೀಸಲಾಗಿರ್ತವಂಥ ಪರ್ಟಿಕ್ಯುಲರ್ ಆಗಿ ಮ್ಯಾಪಲ್ಲಿ ಮೀಸಲಾಗಿದೆ, ಪರ್ಟಿಕ್ಯುಲರ್ ಆಗಿ ಇದ್ದ ಪ್ಲೇಸು. ಅದು ಬಿಟ್ಟು ಅವರು ನಮ್ಮನ್ನು ಪರ್ಮಿಷನ್ ಕೇಳ್ತಿದ್ದಾರೆ. ನಮ್ಮ ಪ್ಲೇಸಲ್ಲಿ ನಾವು ಕಟ್ಟಿದ್ರು, ಅವ್ರು ನಮ್ಮ ಪ್ಲೇಸಲ್ಲಿ ಕಟ್ಟಿ ನಮ್ಮನ್ನೇ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಅವ್ರು ಯಾವುದೇ ಪರ್ಮಿಷನ್ ಇಲ್ಲದೆ ಕಟ್ಟಿದ್ದಾರೆ. ಇದೇನಿದೆ, ಇವರು DC ಅವರು ಇದನ್ನು ಪರಿಷ್ಕಾರ ಮಾಡಬೇಕು. ಇಲ್ಲಾಂದರೆ ನಮ್ಮ ಉಗ್ರ ಹೋರಾಟ ಮುಂದುವರುತ್ತೆ. ಮುಂದೆ ಆಗೋದಕ್ಕೆ ಯಾವುದೇ ಅನಾಹುತಗಳಿಗೆ ಈ DC, AC ಇವರೇ ಜವಾಬ್ದಾರರಾಗಿರುತ್ತಾರೆ. ಇದು ನಮ್ಮ ಊರಿನವರ ಮನವಿ. ತಮ್ಮ ಹೆಸರು? ನಮ್ಮ ಹೆಸರು ರಾಮಕೃಷ್ಣ ಅಂತ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಜುಲೈ 21ರಂದು BBMP ಅಧಿಕಾರಿಗಳು ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ನಡೆಸುವ ವೇಳೆ ನಡೆದ ಘಟನೆಗೆ ವಿಷಾದ ವ್ಯಕ್ತಪಡಿಸಿರುವ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ರಾಜ್ಯಾಧ್ಯಕ್ಷ ಎಂ ಬಸವರಾಜ ಪಡಕೋಟೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳದೆ ಮಾನವೀಯ ದೃಷ್ಟಿಯಿಂದ ಪರಿಗಣಿಸಿ ಬಿಡುಗಡೆ ಮಾಡುವಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಜಿಲ್ಲಾ ಅಧ್ಯಕ್ಷ ಕೆ ಕೊಂಡಪ್ಪ ಮನವಿ ಸಲ್ಲಿಸಿದರು. ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆಗೆ ಸಂಘಟನೆ ಸಂಪೂರ್ಣ ಬೆಂಬಲ ನೀಡಿದೆ ಎಂದು ತಿಳಿಸಲಾಗಿದೆ. ಆದರೆ ಘಟನೆ ನಡೆದ ಸಂದರ್ಭದಲ್ಲಿ ಕೆಲ ಅಧಿಕಾರಿಗಳು ಬಸವರಾಜ್ ಪಡಕೋಟೆ ಅವರೊಂದಿಗೆ ಅಸಭ್ಯ ಹಾಗೂ ನಿಂದನಾತ್ಮಕವಾಗಿ ವರ್ತಿಸಿದ್ದರಿಂದ ಕಾರ್ಯಕರ್ತರು ಹಾಗೂ ಕೆಲವು ವ್ಯಾಪಾರಸ್ಥರು ಆಕ್ರೋಶಗೊಂಡು ಅನುಚಿತವಾಗಿ ನಡೆದುಕೊಂಡಿರುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ಇಂತಹ ಕಾರ್ಯಾಚರಣೆಗಳನ್ನು ಕೈಗೊಂಡಿರುವ ಮುನ್ನ ಸ್ಥಳೀಯ ಕನ್ನಡಪರ ಸಂಘಟನೆಗಳೊಂದಿಗೆ ಸಮನ್ವಯ ಸಾಧಿಸಿ ಸೌಹಾರ್ದಯುತವಾಗಿ ನಡೆದುಕೊಂಡಿದ್ದರೆ ಈ ರೀತಿಯ ಘಟನೆ ನಡೆಯುತ್ತಿರಲಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕೇವಲ ಬಸವರಾಜ್ ಪಡಕೋಟೆ ಅಥವಾ ವ್ಯಾಪಾರಸ್ಥರನ್ನು ಮಾತ್ರ ಹೊಣೆಗಾರರನ್ನಾಗಿ ಮಾಡದೆ ಅಧಿಕಾರಿಗಳ ನಡವಳಿಕೆಯನ್ನು ಪರಿಶೀಲಿಸಬೇಕೆಂದು ಮನವಿ ಮಾಡಿದರು. ಎಲ್ಲ ಆಯಾಮಗಳಿಂದ ಪರಿಶೀಲನೆ ನಡೆಸಿ ಮಾನವೀಯ ದೃಷ್ಟಿಯಿಂದ ಅಲ್ಪ ಪ್ರಮಾಣದ ಶಿಕ್ಷೆ ವಿಧಿಸಿ ಕ್ಷಮಿಸಿ ಬಿಡುಗಡೆ ಮಾಡಬೇಕು ಎಂದು ಸಂಘಟನೆ ಆಗ್ರಹಿಸಿದರು. ಎಲ್ಲಿವರೆಗೆ ಹೋರಾಟ? ಏನೇ ಬರಲಿ, ನಮ್ಮ ಕರ್ನಾಟಕ ಚೈನ ಹೋರಾಟಕ್ಕೆ, ನಮ್ಮ ಕರ್ನಾಟಕ ಚೈನ ಹೋರಾಟಕ್ಕೆ, ಕರ್ನಾಟಕ ಚೈನ ಹೋರಾಟಕ್ಕೆ, ನಮ್ಮ ಕರ್ನಾಟಕ ಚೈನ ಹೋರಾಟಕ್ಕೆ ಮನವಿ ಪತ್ರನ ಕೊಡ್ಲಿಕ್ಕೆ ಬಂದ್ವಿ. ಆ ಮನವಿ ಪತ್ರ ಏನಂತಂದ್ರೆ, ಇವತ್ತು ನಾವು ಸಂಘಟನೆಕಾರರು ಎಲ್ಲಾದರೂ ಅನ್ಯಾಯ ನಡೆದ್ರೆ, ಒಂದು ದೌರ್ಜನ್ಯ ನಡೆದ್ರೆ ಅದನ್ನ ನಾವಿವತ್ತು ಖಂಡಿಸ್ತೀವಿ, ಅದನ್ನ ಕೇಳಲಿಕ್ಕಂತ ಹೋಗ್ತೀವಿ. ಹಾಗಿರುವಾಗ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಪಡಕೋಟೆ ಅಣ್ಣನವರು ಅವರ ಒಂದು ಏನು ಕಾರ್ಯಾಲಯ ಇದೆ ಅಲ್ಲಿ ಶಿವಾಜಿನಗರದ, ಬೆಂಗಳೂರಿನ ಶಿವಾಜಿನಗರದ ಒಂದು ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ ದಿನಾಂಕ 21ರಂದು ಅವತ್ತು ಏನು ಅಲ್ಲಿ ಫುಟ್ಪಾತ್ ಅನ್ನ ತೆರವುಗೊಳಿಸಬೇಕಂತ ಒಂದು ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಆ ನಿಟ್ಟಿನಲ್ಲಿ ಅವರು ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಏಕಾಏಕಿ ನೀವು ಬಂದು ಅಧಿಕಾರಿಗಳು, BBMP ಅಧಿಕಾರಿಗಳು ಈ ರೀತಿ ಫುಟ್ಪಾತ್ ನಲ್ಲಿ ಪಾದಚಾರಿ ರಸ್ತೆಯಲ್ಲಿರ್ತಕ್ಕಂಥ ಏನು ಸಣ್ಣ ಪುಟ್ಟ ಅಂಗಡಿಗಳನ್ನ ಹಾಕೊಂಡು ಜೀವನ ನಡೆಸ್ತಕ್ಕಂಥ
ಇವತ್ತೇನು ಜನರಿದ್ದಾರೆ ಅವರಿಗೆಲ್ಲ ನೀವು ತೊಂದರೆ ಕೊಡ್ತಾ ಇದ್ದೀರಿ, ಏಕಾಏಕಿ ಬಂದು ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಒಂದು ಮಾತನ್ನು ಬಿಬಿಎಂಪಿ ಅಧಿಕಾರಿಗಳಿಗೆ ಮಾತಾಡುವಾಗ ಅದು ಒಂದಕ್ಕೊಂದು ಬೆಳೆದು ಒಂದು ವಿಕೋಪಕ್ಕೆ ಹೋಗ್ತದೆ, ಒಂದು ಘರ್ಷಣೆಗೆ ಈಡಾಗ್ತದೆ. ಆ ಸಂದರ್ಭದಲ್ಲಿ ನಡೆದಂತ ಒಂದು ಘಟನೆ, ಅವರೇನು ಕೊಲೆಗಾರರಲ್ಲ ಅಥವಾ ರೇಪಿಸ್ಟ್ರು ಅಲ್ಲ, ಮತ್ತ ಅವರೇನು ಉಗ್ರಗಾಮಿಗಳು ಅಲ್ಲ. ಇವತ್ತು ನ್ಯಾಯ ಕೇಳ್ತಕ್ಕಂಥ ನಡೆದಂತ ಅಹಿತಕರ ಘಟನೆಯನ್ನ ಅಂದ್ರೆ 21ನೇ ತಾರೀಕು ದಿನ ಸಮಯ 12 ಗಂಟೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗತಕ್ಕಂಥ ಬಸವರಾಜ ಪಾಟಕೋಟಿ ಅಣ್ಣನವರ ಅಲ್ಲಿ ಶಿವಾಜಿನಗರ ಏರಿಯಾದಲ್ಲಿ ನಮ್ಮ ರಾಜ್ಯ ಕಾರ್ಯಾಲಯ ಇರುತ್ತದೆ. ಆ ಸಂದರ್ಭದಲ್ಲಿ ನಮ್ಮ ಅಣ್ಣನವರು ರಾಜ್ಯಾಧ್ಯಕ್ಷರು ಏನು ಮಾತಾಡಿದ್ರು ಅಂದ್ರೆ ಪಾದಚಾರಿಗಳಲ್ಲಿ ಏಕಾಏಕಿ ಬಂದು ಬಿಬಿಎಂಪಿ ದಾಳಿ ಮಾಡೋ ವಿಚಾರದಲ್ಲಿ ಅಲ್ಲಿರ್ತಕ್ಕಂಥ ಕನ್ನಡ ಧ್ವಜ ಕಟ್ಟೆ ಐತಿ, ಅದ್ರ ಅಲ್ಲಿರ್ತಕ್ಕಂಥ ನಮ್ಮ ಗಣೇಶ ದೇವಸ್ಥಾನ ಐತಿ, ನೀವು ಆತುರ ಮಾಡಿಕೇಶ ಅದನ್ನ ತೆರವುಗೊಳಿಸೋ ಕಾರ್ಯವನ್ನು ಮಾಡಬೇಡ್ರಿ, ಒಂದು ಅರ್ಧ ತಾಸಾಗಿ ಇವತ್ತೊಂದು ದಿವಸ ಅವಕಾಶ ಮಾಡಿಕೊಡ್ರಿ ಕೇಳೋ ವಿಚಾರದಲ್ಲಿ ಅಲ್ಲಿ ಸ್ವಲ್ಪ ಮಾತಿನ ಚಕಮಕ ನಡೆದವೆ. ಆಮೇಲೆ ಇಲ್ಲಿ ಏನನ್ನ ಆಗಿರ್ತಕ್ಕಂಥ ಘಟನೆ ಒಂದು ವಿಚಾರ ಅಲ್ಲ, ಬೆಂಗಳೂರಲ್ಲಿ ನಕಲಿ ಹೋರಾಟಗಾರ ಅಂತ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮಾತಾಡಿರಲ್ಲ, ಯೂಟ್ಯೂಬ್ ಚಾನೆಲ್ಗಳಲ್ಲಿ ಯೂಟ್ಯೂಬರ್ ಆಗ್ಲಿ ಬೇರೆ ಬೇರೆ ಯಾರೋ ಒಂದು ಸುಮ್ಮನೆ ರಾಜ್ಯಾಧ್ಯಕ್ಷ ಸಂಘಟನೆ ಕಟ್ಕೊಂಡು ಎಲ್ಲೋ ಮೂಲಿ ಕುಂತ ಎಲ್ಲೋ ಕಾರಲ್ಲಿ ಕುಂತ್ಕೊಂಡು ನಾವು ಆ ಗೌಡ ಈ ಗೌಡ ಅಂತ ಯಾರೋ ಗೌಡ್ರವರು. ನಾನು ಬಂದು ಹೇಳ್ತೀನಿ ಅವರಿಗೆ, ಯಾರೇ ಆಗಿಲಿ ಒಬ್ಬ ವ್ಯಕ್ತಿ ಕನ್ನಡ ಪರ ಹೋರಾಟ ಮಾಡೋಣ ನಿಯತ್ತಾಗಿ ಹೋರಾಟ ಮಾಡಿದಂತ ನನ್ನ ಹೋರಾಟ ಜೀವನದಲ್ಲಿ ನೋಡ್ತಕ್ಕಂಥ ವಿಚಾರ ಬಂದು ನಮ್ಮ ಬಸವರಾಜ ಪಾಟಕೋಟಿ. ಯಾಕಂದ್ರೆ ಉತ್ತರ ಕನ್ನಡದವರು ಬಂದ ಕಷ್ಟ ಅಲ್ಲಿ ಬೆಂಗಳೂರಿಗೆ ಜೀವನ ಮಾಡಿ ಬರ್ದು ಕೊಟ್ಟಾರ, ಎಲ್ಲಿಂದೋ ಬಂದಾನ ಶಿವಾಜಿನಗರ ಕಬ್ಜಾ ಮಾಡೋಣ ಅದು ಮಾಡೋಣ. ಒಂದು ನಿಮಿಷ. ವಿಷಯ ದಿನಾಂಕ 21/7/2026 ಬೆಂಗಳೂರಿನ ಶಿವಾಜಿನಗರದಲ್ಲಿ ಜಿಪಿ ಅಧಿಕಾರಿಗಳ ಪಾದಚಾರಿ ಮಾರ್ಗವನ್ನು ಸಂದರ್ಭದಲ್ಲಿ ನಡೆದ ಮುಂಚಾತುರಿಯ ಘಟನೆಗೆ ವಿಷಾದ ವ್ಯಕ್ತಪಡಿಸುತ್ತಾ ನಮ್ಮ ಕರ್ನಾಟಕ ಸೇನೆ ಸರ್ವಾಧಿಕಾರಿಗಳಲ್ಲಿ ಕ್ಷಮೆಯಾಚಿಸುತ್ತೇವೆ. ನಮ್ಮ ಕರ್ನಾಟಕ ಸೇನೆ ರಾಯಚೂರು ಜಿಲ್ಲಾ ಘಟಕದಿಂದ ಈ ಮೂಲಕ ತಮ್ಮಲ್ಲಿ ವರದಿ ಪತ್ರ ಸಲ್ಲಿಸುತ್ತೇನೆಂದರೆ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಎಂ ಬಸವರಾಜ ಪಾಟಕೋಟಿ ಅವರ ಮತ್ತು ಜಿಪಿ ಅಧಿಕಾರಿಗಳ ಮಧ್ಯೆ ನಡೆದ ಘಟನೆ ಬಗ್ಗೆ ನಾವು ವಿಶ್ಲೇಷಿಸುತ್ತೇವೆ. ಆದರೆ ಅಲ್ಲಿ ಘಟನೆ ನಡೆದ ಸಂದರ್ಭದಲ್ಲಿ ಕೆಲ ಅಧಿಕಾರಿಗಳು ಬಸವರಾಜ ಪಾಟಕೋಟಿ ಅವರ ಜೊತೆ ಅಸಭ್ಯವಾಗಿ ಮತ್ತು ನಿಂದನಾತ್ಮಕವಾಗಿ ಮಾತನಾಡುವುದಾಗಿ ಕೋಪಗೊಂಡ ಕಾರ್ಯಕರ್ತರು ಮತ್ತು ಕೆಲವು ವ್ಯಾಪಾರಸ್ಥರು ಅಧಿಕಾರಿಗಳೊಡನೆ ಅನುಚಿತವಾಗಿ ನಡೆದುಕೊಂಡಿದ್ದು ಇರುತ್ತದೆ. ಇಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಕನ್ನಡ ಬಾವುಟ, ದೇವಸ್ಥಾನದ ಧ್ವಜಸ್ತಂಭ ಅಥವಾ ಇತರೆ ಕಾರ್ಯಾಚರಣೆ ಮಾಡುವಾಗ ಸ್ಥಳೀಯ ಕನ್ನಡ ಪರ ಸಂಘದ ಜೊತೆಗೆ ಪ್ರತಿನಿಧಿಗಳ ಚರ್ಚೆ ಆಗಿದ್ದರೆ ಈ ಘಟನೆ ಆಗುತ್ತಲೇ ಇರಲಿಲ್ಲ. ನಮ್ಮ ಸಂಘಕ್ಕೆ ಕೂಡ ಪಾದಚಾರಿ ಮಾರ್ಗ ಕಾರ್ಯಾಚರಣೆ ಸಂಪೂರ್ಣ ಬೆಂಬಲ ಸೂಚಿಸುತ್ತೇವೆ. ಆದರೆ ಈ ಘಟನೆಗೆ ಕೇವಲ ಶ್ರೀ ಎಂ ಬಸವರಾಜ ಪಾಟಕೋಟಿ ಮತ್ತು ವ್ಯಾಪಾರಸ್ಥರು ಅಷ್ಟೇ ಕಾರಣಭೂತರಲ್ಲ, ಬದಲಿಗೆ ಅಧಿಕಾರಿಗಳ ನಡವಳಿಕೆಯೂ ಕಾರಣವಾಗಿರುತ್ತದೆ ಎಂಬುದು ತಾವು ಗಮನಿಸಬೇಕಾದ ವಿಷಯ. ಆದ್ದರಿಂದ ನಡೆದ ಘಟನೆಯ ಬಗ್ಗೆ ತುಂಬಾ ವಿಶ್ಲೇಷಿಸುತ್ತೇವೆ. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಸರ್ಕಾರ ಮತ್ತು ಅಧಿಕಾರಿಗಳು ಕನ್ನಡ ಪರ ಹೋರಾಟಗಾರರಿಗೆ ಯಾವುದೋ ರೋಗಿಗಳ ಹಾಗೆ ಅವರನ್ನು ಪರಿಗಣಿಸಬಾರದು. ಬಸವರಾಜ ಪಾಟಕೋಟಿ ಅವರ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸದೆ ಕೇವಲ ಮಾಧ್ಯಮಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಬರುತ್ತಿರುವ ಸುದ್ದಿಗಳನ್ನು ಪರಿಗಣಿಸಿ ಅವರ ಮೇಲೆ ಕಠಿಣ ಕ್ರಮ. ವಿಷಾದಾನಿಯ ಸುಮಾರು 30 ವರ್ಷಗಳಿಂದ ಕನ್ನಡ ನಾಡು ನುಡಿ ವಿಚಾರವಾಗಿ ಹೋರಾಟ ಮಾಡುತ್ತಾ ಬಂದಿರುವ ಬಸವರಾಜ ಪಾಟಕೋಟಿ ಅವರನ್ನು ಒಬ್ಬ ಕನ್ನಡ ಪರ ಹೋರಾಟಗಾರ ಎಂಬುದನ್ನು ಮನದಟ್ಟು ಮಾಡಿಕೊಂಡು ಅವರ ಮೇಲೆ ದೊಡ್ಡ ಮಟ್ಟದ ಕಠಿಣ ಕಾನೂನು ಕ್ರಮ ಕೈಗೊಳ್ಳದೆ ಅವರೊಂದಿಗೆ ಸ್ವಲ್ಪ ಮಾನವೀಯತೆ ದೃಷ್ಟಿಯಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆಯ 15ನೇ ವಾರ್ಷಿಕೋತ್ಸವ ಹಾಗೂ ರಾಜ್ಯ ಮಟ್ಟದ ಡಾಕ್ಟರ್ ಅಬ್ದುಲ್ ಕಲಾಂ ಅತ್ಯುತ್ತಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ನಗರದ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ, ಮಿಟಿ ಮಲ್ಕಾಪುರ ಶಾಂತಾಶ್ರಮದ ಶ್ರೀ ನಿಜಾನಂದ ಮಹಾಸ್ವಾಮೀಜಿ ವಹಿಸಿದರು. ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕಿ ಸ್ಮಿತಕ್ಕ ಇದ್ದರು. 2026ನೇ ಸಾಲಿನ ಅಬ್ದುಲ್ ಕಲಾಂ ಪ್ರಶಸ್ತಿಯನ್ನು ಹಿರಿಯ ಸಾಹಿತಿ ದೊಡ್ಡರಂಗೇಗೌಡ ಬೆಂಗಳೂರಿನ ಸನಿಹಿತ, ರಾಘವೇಂದ್ರ ಶಪೂರ್, ರಾಘವೇಂದ್ರ ಮಧುಸೂದನ್ ಬೆಂಗಳೂರು, ರಾಹುಲ್ ಆರಾಧ್ಯ, ಶಿವಮಾರಪ್ಪ ಶಿಕ್ಷಕಿ, ಸಿ ವಿಜಯಲಕ್ಷ್ಮಿ, ಮಾರಪ್ಪ ನಾಯಕ್, ರಶ್ಮಿ ರಾಯಚೂರು, ಅಶ್ವಿನಿ, ಪಿಎಸ್ಐ ತಿರುಮಲೇಶ್, ಮಲ್ಲಿಕಾರ್ಜುನಗೌಡ ಹೊಸಮನಿ, ಶಿವಶಂಕರಪ್ಪ ಶಿಕ್ಷಕ, ಬಸವರಾಜ್ ಬಳ್ಳಾರಿ, ಡಾಕ್ಟರ್ ನಾಗರಾಜ್ ಬಾಲಕಿ, ಡಾಕ್ಟರ್ ಈರಣ್ಣ ಪೂಜಾರಿ, ರಮೇಶ್ ಕೆಆರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು.
ಈ ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷ ವೆಂಕಟರೆಡ್ಡಿ, ವಿಶ್ವನಾಥ್ ರೆಡ್ಡಿ, ಬಸವರಾಜ್, ಸಿದ್ದು ಹಿರೇಮಠ್, ಪಂಚಯ್ಯ ಹಿರೇಮಠ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಹಾರ ಬದಲು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸರ್ಕಾರ ನಿರತ, ಸಿಟಿ ರವಿ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ, ಎಐಸಿಸಿ ಇಂದಲೇ ಬೆಂಬಲ ಆಧಾರದಲ್ಲಿ ನೇಮಕ, ತೋಟ ಶ್ರೀನಿವಾಸ್. ಬರಗಾಲ ಹಿನ್ನೆಲೆ ಜಿಲ್ಲೆ ರೈತರು ಗುಳೆ ಹೋಗುತ್ತಿರೋ ವಿಚಾರ, ರಾಜ್ಯ ಸರ್ಕಾರ ವಿರುದ್ಧ ಸಿಟಿ ರವಿ ಆಕ್ರೋಶ. ಜುಲೈ 29 ಮತ್ತು 30ರಂದು ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಗುರುಪೂರ್ಣಿಮೆ ಮಹೋತ್ಸವ, ಶೈಕ್ಷಣಿಕ ನೆರವು ಯೋಜನೆ ಘೋಷಣೆ, ಸಾಯಿ ಕಿರಣ್ ಆದೋನಿ. ಕೃಷಿ ಪದವೀಧರರ ನೇಮಕಾತಿಗೆ ಅವೈಜ್ಞಾನಿಕ ನೀತಿ ವಿರೋಧಿಸಿ ರೈತ ಸಂಘ ವಿದ್ಯಾರ್ಥಿಗಳಿಂದ ರಸ್ತೆ ತಡೆ. ಬಿಚಾಲಿ ಕ್ಯಾಂಪಿನ ನಿರಾಶ್ರಿತ ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತ ಚರ್ಚ್ ನಿರ್ಮಾಣ, ತೆರವಿಗೆ ಗ್ರಾಮಸ್ಥರ ಆಗ್ರಹ. ನಮ್ಮ ಕರ್ನಾಟಕ ಸೇನೆ ಅಧ್ಯಕ್ಷ ಬಸವರಾಜ ಪಡಕೋಣೆ ವಿರುದ್ಧ ಮಾನವೀಯ ನೆಲೆಯಲ್ಲಿ ಬಿಡುಗಡೆಗೆ ಆಗ್ರಹಿಸಿ ಮನವಿ. ಮತ್ತು ಡಾಕ್ಟರ್ ಅಬ್ದುಲ್ ಕಲಾಂ ಸೇವಾ ಸಂಸ್ಥೆ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ದಿನಾಂಕ 29/7/2026ರಂದು ಗುರುಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರುಪೂರ್ಣಿಮೆ ವಿಶೇಷ ಆಕರ್ಷಣೆ, ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಫ್ನಿ ಕೌಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುತ್ತದೆ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.